ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ. ಅಂತಾಯ ಕಲ್ಯಾಣಗುಣೈಕಧಾಮ್ನೇ ನವತ್ಯುನಾಥ ಪ್ರತಿಮಪ್ರಭಾಯ ನಾರಾಯಣಾಯ ಅಖಿಲಕಾರಣಾಯ ಶ್ರೀಪ್ರಾಣನಾಥಾಯ ನಮಸ್ಕರೋಮಿ. ಶ್ರೀ ಗುರುಭ್ಯೋ ನಮಃ. ಮಧ್ವಜಿ ಪಾಠಕ್ಕೆ ಸುಸ್ವಾಗತ. ಮಧ್ವಜದ ಮೊದಲನೇ ಸರ್ಗದ 40ನೆಯ ಪದ್ಯ. ಅಥೈಷ ವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯುಪ್ರಭವಸ್ಸು ತೇಜಾಃ ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರ ಕಿಲ ಕೀಚಕೌಘಂ. ಪಾಂಡವರು ಈ ಕ್ರೋಧವಶ ಎಂಬ ದಾನವರನ್ನು ಮಣಿಮಂತನನ್ನು ಸಂಹಾರ ಮಾಡಿದ ಮೇಲೆ ಅಲ್ಲಿಯೇ ಗಂಧಮಾದನ ಆಶ್ರಮದಲ್ಲಿ ವಾಸವಾಗಿದ್ದಾರೆ. ಹೀಗೆ ಅವರ ವನವಾಸ ನಡೆದಿದೆ. ವನವಾಸ ಆರಂಭವಾಗಿ 6 ವರ್ಷ ಆಗಿದ್ದಾವೆ. ಇನ್ನೊಬ್ಬ ರಾಕ್ಷಸನ ಸಂಹಾರ ಆಗಬೇಕಾಗಿದೆ. ಈ ಜಗತ್ತಿಗೆ ಕಂಟಕರಾಗಿರತಕ್ಕಂತಹ ಈ ದುಷ್ಟರ ಸಂಹಾರವನ್ನು ಮಾಡ್ತಾ ವನವಾಸ ಮುಗಿಸಿ ಅಜ್ಞಾತವಾಸಕ್ಕೆ ಬರ್ತಾರೆ ಪಾಂಡವರು. ವನವಾಸ ಪ್ರಾರಂಭವಾಗಿ 6 ವರ್ಷ ಆಗಿವೆ. ಇನ್ನೊಬ್ಬ ರಾಕ್ಷಸ, ಅವನ ಹೆಸರು ಜಟಾಸುರ ಅಂತ. ಒಳ್ಳೆ ಜಟೆ ಬಿಟ್ಕೊಂಡಿದ್ದಾನೆ, ವೈದಿಕ ವೇಷ ಹಾಕ್ಕೊಂಡಿದ್ದಾನೆ, ಋಷಿಗಳ ಜೊತೆಗೆ ಸೇರಿಕೊಂಡಿದ್ದಾನೆ. ಸಂದರ್ಭಕ್ಕೆ ಕಾಯ್ತಾ ಇದ್ದಾನೆ, ಪಾಂಡವರ ಜೊತೆನೇ ಇರ್ತಾನೆ. ತಾನು ಶಾಸ್ತ್ರ ವಿದ್ವಾಂಸನಂತೆ ವರ್ತಿಸ್ತಾನೆ. ಹಾಗಾಗಿ ಧರ್ಮರಾಜನಿಗೆ ಅವನ ಬಗ್ಗೆ ಯಾವ ಸಂಶಯ ಬಂದಿರಲಿಲ್ಲ. ಅವನ ಉದ್ದೇಶ ಏನಿದೆ, ದ್ರೌಪದಿಯನ್ನು ಅಪಹಾರ ಮಾಡಬೇಕು ಅಂತ. ದ್ರೌಪದಿಯ ಅಪಹಾರಕ್ಕಾಗಿ ಸಮಯ ಹಂಚಾಕ್ತಾ ಇದ್ದ. ಅಷ್ಟು ಸುಂದರಿಯಾಗಿರೋ ದ್ರೌಪದಿ. ಅನೇಕರು ಅವಳನ್ನು ಅಪಹಾರ ಮಾಡಲಿಕ್ಕೆ ಪ್ರಯತ್ನ ಮಾಡಿದ್ದಾರೆ ವನವಾಸದಲ್ಲಿ. ಹೀಗೆ ಒಮ್ಮೆ ಭೀಮನಿಲ್ಲದಂತಹ ಸಮಯ ನೋಡಿ ಜಟಾಸುರ ಧರ್ಮರಾಜ, ನಕುಲ, ಸಹದೇವ, ದ್ರೌಪದಿಯನ್ನು ಹೊತ್ಕೊಂಡು ಓಡಲಿಕ್ಕೆ ಪ್ರಾರಂಭ ಮಾಡ್ತಾನೆ. ಸಹದೇವ ಹೇಗೋ ತಪ್ಪಿಸ್ಕೊಳ್ತಾನೆ. ತಪ್ಪಿಸ್ಕೊಂಡು ಅವನ ಕೈಯಿಂದ ಹೊರಗೆ ಬರ್ತಾನೆ. ಭೀಮ ಇರಲಿಲ್ಲ. ಭೀಮ ಹೋದ ದಿಕ್ಕಿನ ಕಡೆಗೆ ಮುಖ ಮಾಡಿ ನಿಂತ್ಕೊಂಡು ಭೀಮನನ್ನು ಗಟ್ಟಿಯಾಗಿ ಕರೀತಾನೆ. ಈ ಜಟಾಸುರ ಹೊತ್ಕೊಂಡು ಹೋಗ್ತಾ ಇದ್ದಾನೆ. ಈ ತನಕ ಯುಧಿಷ್ಠಿರ ತನ್ನ ಯಾವ ಬಲವನ್ನು, ತನ್ನ ಮೂಲ ಶಕ್ತಿ, ಯುಧಿಷ್ಠಿರ ಮೂಲದಲ್ಲಿ ಯಮಧರ್ಮದೇವರು, ಯಮಧರ್ಮರಾಜ ತನ್ನ ಮೂಲ ಶಕ್ತಿಯನ್ನು ತೋರಿಸಿರಲಿಲ್ಲ. ಈಗ ತೋರಿಸಿಬಿಡಬೇಕು ಅಂತ ಭಾರ ಆಗಲಿಕ್ಕೆ ಶುರು ಮಾಡಿದ್ದಂತೆ. ಅವನು ಹೊತ್ಕೊಂಡು ಹೋಗ್ಲಿಕ್ಕೆ ಆಗಬಾರ್ದು, ತುಂಬ ಭಾರ ಆಗಲಿಕ್ಕೆ ಶುರು ಮಾಡಿದ. ಯೋಗ ಸಿದ್ಧಿಯಿಂದ ಎಲ್ಲರೂ ಹಾಗೆ ಮಾಡಲಿಕ್ಕೆ ಆಗತ್ತೆ. ಅದು ಅಷ್ಟಸಿದ್ಧಿ, ಅಣಿಮಾದಿ ಅಷ್ಟಸಿದ್ಧಿ. ಹಗುರು ಬೇಕಾದರೂ ಆಗ್ಬೋದು, ಭಾರ ಬೇಕಾದರೂ ಆಗ್ಬೋದು, ಚಿಕ್ಕವನಾಗ್ಬೋದು, ದೊಡ್ಡವನಾಗ್ಬೋದು. ಹಾಗೆ ಹೂವಿನ ಹಾಗೆ ಹಗುರ ಆಗ್ಬೋದು, ಬಂಡೆಗಲ್ಲಿನ ಹಾಗೆ ಭಾರ ಆಗ್ಬೋದು. ಹಾಗೆ ತುಂಬ ಭಾರವಾಗಿ ಬಿಟ್ಟ. ಅಷ್ಟೊತ್ತಿಗೆ ಭೀಮ ಬಂದ. ಹೆದರಬೇಡ, ಈ ರಾಕ್ಷಸ ಓಡಿ ಹೋಗದ ಹಾಗೆ ನಾನು ಮಾಡಿದ್ದೇನೆ. ಅಷ್ಟೊತ್ತಿಗೆ ಸಹದೇವನಿಗೆ ಹೇಳ್ತಾನೆ ಧರ್ಮರಾಜ, ನೋಡು, ಕ್ಷತ್ರಿಯರ ನಾವು ಹೀಗೆ ಸುಮ್ಮನೆ ಇರಬಾರ್ದು. ನಮ್ಮ ಪತ್ನಿಯನ್ನು ಅಪಹಾರ ಮಾಡ್ತಾ ಇರಬೇಕಾದ್ರೆ ನಮ್ಮ ಪ್ರಾಣ ಹೋದರೂ ಹೋಗಲಿ, ಹೋರಾಡೋದೇ ಸರಿ ಅಂತ ಹೋರಾಟಕ್ಕೆ ಸಿದ್ಧನಾಗುವಂದ. ಅವನು ಸಹದೇವ ಹೇಳಿದ, ನಮ್ಮನ್ನು ಸೋಲಿಸದೆ ನೀನು ಹೋಗುವ ಹಾಗಿಲ್ಲ, ನಿನ್ನನ್ನು ಹೋಗ್ಲಿಕ್ಕೆ ನಾವು ಬಿಡೋದಿಲ್ಲ, ಹೋರಾಟಕ್ಕೆ ಸಿದ್ಧನಾಗುವಂಥ ಪಂಥಾಹ್ವಾನ ಕೊಟ್ಟ. ಹೋರಾಡ್ತಾ ಇರುವಾಗ ಭೀಮ ಬರ್ತಾನೆ. ಅವನ ಕೂಗನ್ನು ಕೇಳಿ ಬರ್ತಾನೆ. ಗದಾಹಸ್ತನಾಗಿ ಭೀಮ ಬರ್ತಾನೆ. ಭೀಮ ಇರದೇ ಇರುವ ಸಮಯವನ್ನು ನೋಡಿ ಬಂದಿದ್ದ ಇವನು. ಅವನ ತಂತ್ರ ಎಲ್ಲ
ಅಡಿಮೇಲಾಯಿತು. ಭೀಮನಿಗೆ ಕೋಪ ಬಂತು. ನೀನು ಯಾರನ್ನು ನನಗೆ ಗೊತ್ತಿತ್ತು ಹಿಂದೆಯೇ. ನಾವು ಇಲ್ಲದೇ ಇದ್ದಾಗ ನಮ್ಮ ಶಸ್ತ್ರಗಳನ್ನು ನೀನು ಗುಟ್ಟಿನಲ್ಲಿ ತಪಾಸಣೆ ಮಾಡ್ತಾ ಇದ್ದನ್ನು ನಾನು ನೋಡಿದ್ದೆ. ಆದರೂ ನಿನ್ನಿಂದ ಅಪರಾಧ ಆಗುವ ತನಕ ನಿನಗೆ ಶಿಕ್ಷೆ ಕೊಡಬಾರ್ದು ಅಂತ ನಾನು ಸುಮ್ಮನೆ ಇದ್ದೆ. ಅಲ್ಲದೆ ನಾನು ಬ್ರಾಹ್ಮಣ ವೇಷದಲ್ಲಿದ್ದೆ. ಅದಕ್ಕೋಸ್ಕರ ನಿನ್ನ ಕೆಟ್ಟತನ ಸಾಬೀತಾಗಬೇಕು. ನೀನು ಕೆಟ್ಟವಂತ ಗೊತ್ತಾದ ಮೇಲೆ ನಾನು ಬ್ರಾಹ್ಮಣನಾಗಿ ನಿನ್ನ ಮೇಲೆ ಕ್ರಮ ತೆಗೆದುಕೊಳ್ಬೋದು. ಇಲ್ಲದೆ ಹೋದರೆ ನಿರಪರಾಧಿಯಾಗಿರ್ತಕ್ಕಂಥ ಒಬ್ಬ ವ್ಯಕ್ತಿ ಮೇಲೆ ಬ್ರಾಹ್ಮಣ ಹಾಗೆ ಮಾಡಬಾರ್ದಲ್ವಾ. ಅದಕ್ಕೋಸ್ಕರ ಬ್ರಾಹ್ಮಣ ವಿಷಯದಲ್ಲಿದ್ದರಿಂದ ನಾನು ನಿನಗೆ ಯಾವುದೇ ಕೆಟ್ಟದನ್ನು ಮಾಡಬಾರ್ದು ಸುಮ್ಮನೆ ಇದ್ದೆ. ನೀನು ಯಾವ ದೇಶಕ್ಕೆ ಹೋಗ್ಬೇಕಂತಿದ್ದೀಯ? ಈಗ ಯಾರು ನಿನ್ನನ್ನು ಕಳಿಸಿದ್ದಾರೆ ಅಲ್ಲಿಗೆ ಖಂಡಿತ ನೀನು ಹೋಗಲ್ಲ. ನೀನು ಎಲ್ಲಿಗೆ ಹೋಗಬೇಕು ಅಂತ ನಿರ್ಧಾರ ಮಾಡಿದಿ, ಅದು ನನ್ನ ಕೈಯಲ್ಲಿದೆ. ನೀನು ಎಲ್ಲಿಗೆ ಹೋಗಬೇಕು ಎಂಬುದನ್ನು ನಾನು ನಿರ್ಧಾರ ಮಾಡ್ತೇನೆ. ನಿನ್ನ ಮನಸ್ಸು ಈಗಲೇ ಎಲ್ಲಿಗೆ ಹೋಗಿದೆಯೋ ಅಲ್ಲಿಗೆ ನಿನ್ನ ದೇಹ ಹೋಗೋದಿಲ್ಲ. ತಪ್ಪಿಸ್ಕೊಂಡು ಎಲ್ಲಿ ಹೋಗ್ತೀನಿ ನೀನೀಗ? ಯಾರ ಕಡೆಯಿಂದ ಬಂದಿದೆಯಾ ನೀನು? ಆದ್ದರಿಂದ ನೀನು ಹೋಗಬೇಕಾದ ಜಾಗ ಯಾವುದು ಅಂದರೆ, ನಿನ್ನ ಪೂರ್ವಜರಿದ್ದಾರಲ್ಲ ಬಕ ಹಿಡಿಂಬ, ಅವರ ಜಾಗಕ್ಕೇ ನಿನ್ನನ್ನು ಕಳಿಸ್ತೇನೆ, ಮುಗೀತು ನಿನ್ನ ಕಥೆ ಅಂತ ಭೀಕರವಾಗಿರ್ತಕ್ಕಂಥ ಯುದ್ಧವನ್ನು ಮಾಡ್ತಾನೆ. ಅವನಿಗೆ ಹೆದರಿಕೆ ಆಯಿತು. ಧರ್ಮರಾಜ ಅಷ್ಟು ಭಾರ ಆಗಿದ್ದು, ಭೀಮನ ಈ ಒಂದು ಯುದ್ಧಾಹ್ವಾನ ಭಯ ಆಯಿತು ಅವನಿಗೆ. ಆದರೂ ಭೀಮನೊಂದಿಗೆ ಹೋರಾಟ ಮಾಡಿದ. ಆ ಜಟಾಸುರನ ಕೈಯಲ್ಲಿ ಏನೂ ಇರಲಿಲ್ಲ ಆಯುಧ. ಆದ್ದರಿಂದ ಭೀಮ ತಾನು ನಿರಾಯುಧನಾಗಿ ಮಲ್ಲಯುದ್ಧ ಮಾಡಿದ. ಕೊನೆಗೆ ಭೀಮ ಅವನನ್ನು ಮುಷ್ಟಿಯಿಂದ ಗುದ್ದಿ ಅವನ ಎಲ್ಲ ಅಂಗಾಂಗಗಳನ್ನು ಪುಡಿ ಮಾಡಿ ಆ ಮುಷ್ಟಿಯಿಂದಲೇ ಆ ರಾಕ್ಷಸನ ಕುತ್ತಿಗೆಗೆ ಪ್ರಹಾರ ಮಾಡಿದ. ಕುತ್ತಿಗೆ ಮುರಿದೇ ಹೋಯಿತು, ಕೆಳಗೆ ಬಿದ್ದ ಜಟಾಸುರ. ಆಮೇಲೆ ಪುನಃ ಮತ್ತೆ 4 ವರ್ಷಗಳ ಕಾಲ ನರನಾರಾಯಣ ಆಶ್ರಮದಲ್ಲಿ ಇದ್ದರು. ಅಲ್ಲಿ 10 ವರ್ಷ ಆಗೋಗಿದೆ. 11ನೇ ವರ್ಷದಲ್ಲಿದ್ದಾರೆ. ಆ 11ನೇ ವರ್ಷದ ವನವಾಸವನ್ನು ಹೇಗೋ ಋಷಿಗಳ ಸಹವಾಸದಲ್ಲೇ ಇದ್ದು ಪೂರೈಸಬೇಕು ಅಂತ ಯುಧಿಷ್ಠಿರನಿಗೆ ಅನ್ನಿಸಲಿಲ್ಲ. ಇನ್ನು ನಾವು ಕೆಳಗೆ ಹೋಗೋಣ ಅಂತ ಅಲ್ಲಿಂದ ಹೊರಡ್ತಾರೆ. ಹೀಗೆ ಕಾಡಿನಲ್ಲಿದ್ದಾಗ ಇನ್ನೊಂದು ಘಟನೆ ನಡೆಯುತ್ತೆ. ಈ ಜಯದ್ರಥ ನರನಾರಾಯಣ ಆಶ್ರಮಕ್ಕೆ ಹೋದವರು ಹಿಂತಿರುಗಿ ಬಂದರು. ಮತ್ತೆ ಕಾಮ್ಯಕವನಕ್ಕೆ ಬಂದರು. ಮತ್ತು ಕೃಷ್ಣ ಪಾಂಡವರನ್ನು ಕಾಣಲಿಕ್ಕೆ ಬಂದ. ಹೀಗೆ ಪರಸ್ಪರ ಸಂಭಾಷಣೆ ಆಯಿತು. ಸತ್ಯಭಾಮೆ ದ್ರೌಪದಿಯ ಸಂಭಾಷಣೆ ಆಯಿತು. ಮುಂದೆ ಒಂದು ದಿನ ಸಾಲ್ವ ದೇಶದಲ್ಲಿ ಸ್ವಯಂವರ ಇದೆ ಅಂತ ಆಯಿತು. ಇದನ್ನು ಕೇಳಿ ದುಶ್ಯಲೆಯ ಗಂಡ ಜಯದ್ರಥ ಅವ ಹೋಗ್ತಾನೆ. ಸವ್ವೀರ ದೇಶದ ರಾಜ ಜಯದ್ರಥ, ಧೃತರಾಷ್ಟ್ರನ ಅಳಿಯ. ಸವ್ವೀರ ದೇಶ ಅಂದರೆ ಇವತ್ತು ಪಾಕಿಸ್ತಾನಕ್ಕೆ ಸೇರಿದಂತಹ ಭಾಗ ಅದು. ಆ ಕಾಲದಲ್ಲಿ ಪ್ರಸಿದ್ಧವಾಗಿರತಕ್ಕಂಥ ಭೂಭಾಗ ಅದು. ಎಲ್ಲ ಕ್ಷತ್ರಿಯರೊಂದಿಗೆ ಈ ಜಯದ್ರಥನು ಹೋದ. ಅಲ್ಲಿ ಶಿಬಿದೇಶ ರಾಜಕುಮಾರ ಕೋಟಿಕಾಶ್ಯ ಅಂತ ಅವನ ಹೆಸರು. ಅವನು ಸೇರಿಕೊಂಡ. ಕಾಮ್ಯಕವನದ ಮೂಲಕವಾಗಿ ಸಾಲ್ವ ದೇಶಕ್ಕೆ ಹೊರಟಿದ್ದಾರೆ. ಪಾಂಡವರ ಆಶ್ರಮದ ಪಕ್ಕದಲ್ಲೇ ಹೋಗ್ತಾ ಇದ್ದಾರೆ. ಯಾವುದೋ ಆಶ್ರಮ ಅಂದ್ಕೊಂಡು ಜಯದ್ರಥ ಅಲ್ಲಿಗೆ ಬರ್ತಾನೆ. ಬಂದಾಗ ಮರದ ಟೊಂಗೆ ಬಗ್ಗಿರ್ತಕ್ಕಂಥ ಮರದ ಟೊಂಗೆಯನ್ನು ಹಿಡ್ಕೊಂಡು ಒಬ್ಬಳು ಚಲವೆ ನಿಂತಿದ್ದಾಳೆ. ನೋಡ್ತಾನೆ, ಅವಳೇ ದ್ರೌಪದಿ. ಸ್ವಯಂವರದ ಆಸೆಯಿಂದ ಹೊರಟಂತಹ ಜಯದ್ರಥ ದ್ರೌಪದಿಯ ಸೌಂದರ್ಯವನ್ನು ನೋಡಿ ತನ್ನ ಶಿಷ್ಯ ಕೋಟಿಕಾಶ್ಯನ ಕರೆದು, ನೀನು ಹೋಗವಳು ಯಾರಂತ ವಿಚಾರಿಸು ಅಂತ ಹೇಳಿದ. ಯಾಕೆ ಸುಮ್ಮನೆ ಸಾಲ್ವನ ಸ್ವಯಂವರಕ್ಕೆ ಹೋಗಬೇಕು? ಅಲ್ಲಿಗೆ ಹೋಗೋದೇ ವ್ಯರ್ಥ.
ಒಂದು ವೇಳೆ ಇಷ್ಟು ಚಂದದ ಹುಡುಗಿ ನನಗೆ ಇಲ್ಲಿ ಸಿಗ್ತಾ ಇದ್ದಾಳೆ, ಇನ್ನು ಅವಳು ಒಂದು ವೇಳೆ ಸ್ವಯಂವರದ ಹುಡುಗಿ ಇಷ್ಟು ಸುಂದರಿಯಾಗಿರಲಿಕ್ಕಿಲ್ಲ ಅಂತ ಯೋಚನೆ ಮಾಡಿದ ಜಯದ್ರಥ. ಸರಿ, ಕೋಟಿಕಾಶ ರಥದಿಂದ ಹಾರಿದ, ದ್ರೌಪದಿಯ ಹತ್ತಿರ ಬಂದ. ಹೆಣ್ಣು ಹುಡುಗಿಯ ಹತ್ತಿರ ನರಿ ಬಂದ ಹಾಗೆ ದ್ರೌಪದಿ ಹತ್ತಿರ ಬಂದ. ಜಯದ್ರಥ ರಥದಲ್ಲೇ ಕುಳ್ಕೊಂಡಿದ್ದ. ಹೇಳಿದ, ಅಲ್ಲಿ ರಥದಲ್ಲಿ ಕುಳಿತಿದ್ದಾನಲ್ಲ ಅವನು ಜಯದ್ರಥ ಅಂತ, ಅವನು ಸೌವೀರ ದೇಶದ ರಾಜ, ನಾನು ಶಿಬಿ ದೇಶದ ರಾಜನ ಮಗ ಕೋಟಿಕಾಶ್ಯ. ಮದುವೆ ಆಗಿದೆಯಾ ಅಂತ ಕೇಳಿದ. ಆಗ ದ್ರೌಪದಿ ಹೇಳಿದ್ಲು, ನನಗೆ ಮದುವೆ ಆಗಿದೆ, ನಾನು ದೃಪದನ ಮಗಳು, ನನ್ನನ್ನು ಜನ ಕೃಷ್ಣ ಅಂತ ಕರೀತಾರೆ, ನನಗೆ 5 ಜನ ಗಂಡಂದಿರಿದ್ದಾರೆ, ನಿನಗೂ ಗೊತ್ತಿರಬಹುದು, ಇಂದ್ರಪ್ರಸ್ಥದಲ್ಲಿ ನಾವು ರಾಜ್ಯ ಕಟ್ಕೊಂಡಿದ್ವಿ ಪಾಂಡವರು ನಾವು. ಜಯದ್ರಥನಿಗೆ ವಿಷಯ ತಿಳಿಸ್ತಾನೆ. ಇವಳು ನೋಡಿದ ಮೇಲೆ ಬೇರೆ ಹೆಂಗಸರನ್ನು ನೋಡಿದರೆ ಹೆಣ್ಣು ಕೋತಿಗಳ ಕಾಣ್ತಾರೆ ಅಂದ. ಅಷ್ಟು ನಾನು ಕಾಮಪರೋಶನಾಗಿಬಿಟ್ಟಿದ್ದೇನೆ, ಇವಳು ಯಾರು ಹೇಳು ಅಂತ ಕೇಳ್ತಾನೆ ಜಯದ್ರಥ. ಅವ ಹೇಳಿದ ಕೋಟಿಕಾಶ್ಯ, ಪಾಂಡವರು ಹೆಂಡತಿ, ಪಾಂಡವರು ಇಲ್ಲಿಲ್ಲ, ಇದು ಅಪಹಾರ ಮಾಡಲಿಕ್ಕೆ ಒಳ್ಳೆ ಸಮಯ ಅಂತ ಕೋಟಿಕಾಶ್ಯ ಹೇಳಿದ. ಸರಿ, ದ್ರೌಪದಿ ಬಂದಂತಹ ವ್ಯಕ್ತಿ ಯಾವನೋ ಅತಿಥಿ ಬಂದಿದ್ದಾನೆ, ಹೆದರಿಕೆ ಇಲ್ಲದೆ ಸ್ವಾಗತ ಮಾಡಿದ್ಲು. ಸಿಂಹದ ಗುಹೆಯೊಳಗೆ ತೋಳ ಬಂದ ಹಾಗೆ ಜಯದ್ರಥ ಒಳಗೆ ಬಂದ ಅಂತ ವೇದವ್ಯಾಸರು ಹೇಳ್ತಾರೆ. ಕೇಳಿದ, ಕ್ಷೇಮವಾ ನಿನಗೆ, ನೀನು ಪಾಂಡವರ ಪತ್ನಿಯಂತೆ, ಅವರು ಕ್ಷೇಮದಿಂದಿದ್ದಾರಾ ಅಂದಾಗ ಎಲ್ಲರೂ ಕ್ಷೇಮದಿಂದಿದ್ದಾರೆ, ನಾನು ಕ್ಷೇಮವಾಗಿದ್ದೇನೆ ಅಂತೆಲ್ಲ ಆಯಿತು. ಅವಳು ಗೃಹಿಣಿಯಾಗಿ ಅತಿ ಸತ್ಕಾರ ಮಾಡಿದ್ಲು, ಕಾಲು ತೊಳಲಿಕ್ಕೆ ನೀರು ಕೊಟ್ಟಳು, ಕುಳಿತುಕೊಳ್ಳಲಿಕ್ಕೆ ಚಾಪೆ ಕೊಟ್ಟಳು, ಅಂತೂ ಆತಿಥ್ಯ ಆಯಿತು. ಆವಾಗ ಹೇಳಿದ, ನೀನು ಕಾಡಿನಲ್ಲಿರಬೇಕಾದವಳಲ್ಲ, ಬಂದು ನನ್ನ ರಥ ಹತ್ತು, ನನ್ನ ಹೆಂಡತಿಯಾಗು, ನಿನ್ನನ್ನು ಸುಖ ಸುಪ್ಪತ್ತಿಗೆಲಿಡ್ತೇನೆ ನಾನು, ನಿನಗೆ ಯಾವ ಕಷ್ಟ ಇಲ್ಲ, ಈ ಪಾಂಡವರು ಕಷ್ಟ ಕೊಡ್ತಾ ಇದ್ದಾರೆ, ಅವ್ರನ್ನ ಬಿಟ್ಟುಬಿಡು ಅಂದ. ಬಂದ ಜಯದ್ರಥ ಎಂಥವನು ಅಂತ ಅವನ ಕೆಟ್ಟ ಬುದ್ಧಿ ಗೊತ್ತಾಯಿತು ದ್ರೌಪದಿಗೆ. ಅದಕ್ಕೆ ದ್ರೌಪದಿ ಹೇಳ್ತಾಳೆ, ನಾನು ನಿನಗೆ ಸೊಪ್ಪಾಕಲ್ಲ, ನನಗೆ ಮಹಾವೀರರಾಗಿರ್ತಕ್ಕಂಥ 5 ಜನ ಗಂಡಂದಿರಿದ್ದಾರೆ, ಅವರಿಗೆ ಸುದ್ದಿ ಗೊತ್ತಾದರೆ ನಿನಗೆ ಉಳಿಗಾಲಿರಲ್ಲ, ತಕ್ಷಣ ಹೊರಟು ಹೋಗು ಅಂತಂದ್ಳು. ಆಗ ಜಯದ್ರಥ ದ್ರೌಪದಿಯ ಆ ಉತ್ತರೆಯವನ್ನು ಹಿಡಿದ. ಆಗ ದ್ರೌಪದಿ ಝಾಡಿಸಿಬಿಟ್ಲಂತೆ. ಅವ ಬಿದ್ದೇ ಬಿಟ್ಟ. ಕಡಿದ ಮರ ಹೇಗೆ ಬೀಳತ್ತೆ ಹಾಗೆ ಜಯದ್ರಥ ಬಿದ್ದ ಅಂತ ವೇದವ್ಯಾಸರು ವರ್ಣನೆ ಮಾಡ್ತಾರೆ. ಕೊನೆಗೆ ಬಲಾತ್ಕಾರ ಮಾಡಿ ಎಳ್ಕೊಂಡು ಹೋಗಿ ರಥದಲ್ಲಿ ಕೂಡಿಸಿದ. ಆಗ ದ್ರೌಪದಿ ಧೌಮ್ಯರಿಗೆ ನಮಸ್ಕಾರ ಮಾಡಿ ತನ್ನೊಂದಿಗೆ ಬನ್ನಿ ಅಂತ ಕರೀತಾಳೆ. ದ್ರೌಮ್ಯರು ಕೂಡ ಹೊರಡ್ತಾರೆ. ಧೌಮ್ಯರು ಹೇಳ್ತಾರೆ, ನೋಡಪ್ಪ, ದ್ರೌಪದಿಯನ್ನು ಅಪಹಾರ ಮಾಡ್ತಾ ಇದ್ದೀಯಾ, ದ್ರೌಪದಿಯನ್ನು ಅಪಹಾರ ಮಾಡುವಂಥದ್ದು ಇನ್ನೂ ಹಣೆಯಲ್ಲಿ ಬರೆದಿಲ್ಲ, ನೀನು ಧಾರ್ಮಿಕವಾಗಿರ್ತಕ್ಕಂತಹ ಮನದಲ್ಲಿ ಹುಟ್ಟಿ ಬಂದಿದ್ದೀಯಾ, ನಿನಗಿದು ಗೌರವದ ಕೆಲಸ ಅಲ್ಲ, ಬಿಟ್ಬಿಡು ಅವಳನ್ನ ಅಂತ. ಏನು ಹೇಳಿದರೂ ಜಯದ್ರಥ ಕೇಳುವ ಸ್ಥಿತಿಯಲ್ಲಿ ಇರಲಿಲ್ಲ, ಹೊರಟೇ ಬಿಟ್ಟ. ಧರ್ಮರಾಜನಿಗೆ ಅನಿಸ್ತು ಏನೋ ತೊಂದರೆ ಆಗಿದೆ ಅಂತ. ಸರಿ, ಎಲ್ಲರೂ ಆಶ್ರಮ ಬರ್ತಾರೆ. ಗೊತ್ತಾಯಿತು, ಸುದ್ದಿ ಗೊತ್ತಾಯಿತು, ಪಾಂಡವರು ಹಿಂಬಾಲಿಸ್ತಾರೆ ರಥದಲ್ಲಿ. ಜಯದ್ರಥ ಹೋಗ್ತಾ ಇರ್ತಕ್ಕಂತಹ ಆ ರಥವನ್ನು ಹಿಂಬಾಲಿಸ್ಕೊಂಡು ಹೋಗ್ತಾರೆ. ಆಗ ಇವ ಹೆದರ್ಕೊಂಡಿದ್ದಾನೆ ಜಯದ್ರಥ. ಆದ ಹೆದರಿಕೆಯನ್ನು ತೋರಿಸದೆ ದೂರ ಬರ್ತಾ ಇದ್ದಾರೆ ನಿನ್ನ 5 ಮಂದಿ ಪತಿಯರು. ಅವರಲ್ಲಿ ಯಾರು ಧರ್ಮರಾಜ, ಯಾರು ಭೀಮಸೇನ, ಯಾರು ಅರ್ಜುನ, ಯಾರು ನಕಲ, ಯಾರು ಸಹದೇವ ಅಂತೆಲ್ಲ ವಿಚಾರಿಸ್ತಾನೆ. ದ್ರೌಪದಿ ಹೇಳ್ತಾಳೆ, ನನಗೇನು ಹೆದರಿಕೆ ಇಲ್ಲ, ಹೆಣ್ಣುಗಳನ್ನು ಹಾರಿಸ್ಕೊಂಡು ಹೋಗ್ತಕ್ಕಂತಹ ನಿನ್ನಂತಹ ಮುಠಾಣದ ಬಗ್ಗೆ ನನಗೇನು ಹೆದರಿಕೆ ಇಲ್ಲ, ಆದರೂ ಹೇಳ್ತೇನೆ ಕೇಳು ಅಂತ
ಎಲ್ಲರನ್ನ ಪರಿಚಯ ಮಾಡಿಸ್ತಾಳೆ. ಅಷ್ಟೊಂದು ಭೀಮ ಗದೆ ಎತ್ತಿದ, ಬೆನ್ನೆಟ್ಕೊಂಡು ಬಂದ. ಓಡಿ ಬರ್ತಾ ಇರ್ತಕ್ಕಂಥ ಜಯದ್ರಥನ ನೋಡಿ ಅವನನ್ನು ಹಿಡಿಯೋಣ ಅಂತ ಯೋಚನೆ ಮಾಡ್ತಾರೆ. ಕೊನೆಗೆ ಆ ಕೋಟಿಕಾಶ್ಯ ಇದ್ದಾನ ಜೊತೆಗೆ, ಅವನನ್ನು ಭೀಮ ಚಚ್ಚಿಬಿಡ್ತಾನೆ. ಧರ್ಮರಾಜಾದಿಗಳು ಯುದ್ಧ ಮಾಡ್ತಾರೆ. ಕೊನೆಗೆ ಅವ್ರನ್ನೆಲ್ಲ ಕಳಿಸಿ ಅರ್ಜುನ ಭೀಮ ಮಾತ್ರ ಹೋರಾಟ ಮಾಡ್ತಾರೆ. ಅರ್ಜುನ ಅಂದ, ಜಯದ್ರಥನ ಹಿಡಿಯೋಣ, ನಮ್ಮ ಕೈಯಲ್ಲಿ ಅವನು ಇವತ್ತು ಬದುಕಿ ಉಳಿಲಿಕ್ಕೆ ಸಾಧ್ಯವೇ ಇಲ್ಲ. ಈ ಹೇಳಿ ಜಯದ್ರಥ ಅವನು ಎಲ್ಲಿ ಬೇಕಾದರೂ ಇರಲಿ, ಅವನನ್ನು ಬೆನ್ನಟ್ಟಿ ಅವನನ್ನು ಇವತ್ತು ಕೊಂದೇ ಬಿಡೋಣ ಅಂತಾನೆ. ಧರ್ಮರಾಜ ಜಯದ್ರಥನ ಕೊಲ್ಲಬೇಡ, ಯಾಕೆಂದ್ರೆ ನಮ್ಮ ತಂಗಿ ಗಂಡ ಅವಳು ವಿಧವೆ ಆಗಿಬಿಡ್ತಾಳೆ, ಗಾಂಧಾರಿಗೆ ದುಃಖ ಆಗತ್ತೆ ಅಂತೆಲ್ಲ ಹೇಳಿದ. ಇವ ಓಡ್ತಾ ಇದ್ದಾನೆ ಜಯದ್ರಥ. ಓಡ್ತಾ ಇರ್ತಕ್ಕಂಥ ಜಯದ್ರಥನನ್ನು ಅಟ್ಟಿಸ್ಕೊಂಡು ಬರ್ತಾನೆ ಭೀಮ. ಅರ್ಜುನನು ಹಾಗೆ ಮಾಡ್ತಾನೆ. ಕೊನೆಗೆ ಜಯದ್ರಥನನ್ನು ಎಳೆದು ಚೆಚ್ಚಿಬಿಡ್ತಾರೆ, ಚೆನ್ನಾಗಿ ಹೊಡಿತಾರೆ. ಅವನ ತಲೆಯಲ್ಲಿ ತಲೆ ಕೂದಲನ್ನು 5 ಜಡೆ ಮಾಡ್ತಾರೆ, ಕತ್ತರಿಸಿ 5 ಜಡೆ ಮಾಡಿ ದ್ರೌಪದಿಯಲ್ಲಿ ಕ್ಷಮೆ ಕೇಳಬೇಕು ಅಂತ ಹೇಳ್ತಾರೆ. ಈಗೆಲ್ಲ ಇಂತಹ ಘಟನೆಗಳು ನಡೀತವೆ. ಆಮೇಲೆ ನಹುಷೋಪಾಖ್ಯಾನ, ಅಜಗರ ಉಪಾಖ್ಯಾನ ಅದು ನಡೀತದೆ. ಹೀಗೆ ಅನೇಕ ಪ್ರಕರಣಗಳು ನಡೀತವೆ. ಇನ್ನೇನು ವನವಾಸ ದಿನಗಳು ಕೊನೆ ವನವಾಸದ ಕೊನೆಯ ದಿನದಲ್ಲಿ ಯಕ್ಷ ಪ್ರಶ್ನೆ ಪ್ರಸಂಗ ಅದು ಬರುತ್ತೆ. ಅದೆಲ್ಲ ಆಯಿತು, ವನವಾಸ ಮುಗಿತಾ ಬಂತು. ಇನ್ನು ಪಾಂಡವರು ವೇಷವನ್ನು ಬದಲಾಯಿಸ್ತಕ್ಕಂತಹ ಸಂದರ್ಭ ಬಂತು. 12 ವರ್ಷ ಇದ್ದಾಗಿ ಇನ್ನೊಂದು ವರ್ಷ ಇರುವ ಹಾಗಿಲ್ಲ, ಬೇರೆ ಬೇರೆ ವೇಷದಲ್ಲಿ ಇರಬೇಕು. ಅದನ್ನೇ ಕವಿಗಳು ಹೇಳ್ತಾರೆ, ವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯು ಪ್ರಭವಸ್ಸು ತೇಜಾಹ ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರಾಖಿಲ ಕೀಚಕೌಘಂ. ಪಾಂಡವರು ತಮ್ಮ ವನವಾಸ ದಿನಗಳನ್ನು ಆ ಯಕ್ಷ ಪ್ರಶ್ನೆಯ ನಂತರ ಯಕ್ಷ ಮಾಡಿರತಕ್ಕಂತಹ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಟ್ಟು ತಮ್ಮ ವನವಾಸದ 12 ವರ್ಷಗಳನ್ನು ಮುಗಿಸಿ ವೇಷಾಂತರವನ್ನು ತುಟ್ಕೊಳ್ತಾರೆ. ಒಂದು ವರ್ಷಗಳ ಕಾಲ ಯಾರಿಗೂ ತೋರದಂತೆ ಇರಬೇಕು ಅಂತಹ ಸಂದರ್ಭ. ಏನೋ ಪರಮಾತ್ಮ ಅನುಗ್ರಹದಿಂದ ಯಾವುದೇ ತೊಂದರೆ ಇಲ್ಲದೆ ವನವಾಸ ಮುಗಿತು. ಧೌಮ್ಯರನ್ನು, ಉಳಿದ ಬ್ರಾಹ್ಮಣರನ್ನು ಬೀಳ್ಕೊಟ್ಟು ಅಜ್ಞಾತವಾಸ ಸಂಕಲ್ಪವನ್ನು ಮಾಡ್ತಾನೆ ಯುಧಿಷ್ಠಿರ. ವಿರಾಟ್ ರಾಜನ ಪಟ್ಟಣಕ್ಕೆ ಬರ್ತಾರೆ. ಅಜ್ಞಾತವಾಸ ಅವಧಿಯಲ್ಲಿ ತಮ್ಮನ್ನು ಯಾರೂ ತಿಳಿದ ಹಾಗೆ ರಕ್ಷಣೆ ಮಾಡಬೇಕು ಅಂತ ದುರ್ಗಾದೇವಿಯಲ್ಲಿ ಪ್ರಾರ್ಥನೆ ಮಾಡ್ತಾರೆ. ಅವಳ ಅನುಗ್ರಹ ಪಡಿತಾರೆ. ಆಮೇಲೆ ಶಮಿ ವೃಕ್ಷದಲ್ಲಿ ತಮ್ಮ ಆಯುಧಗಳನ್ನೆಲ್ಲ ಇಟ್ಟು ಶಮಿಗೆ ನಮಸ್ಕಾರ ಮಾಡಿ ಪ್ರಾರ್ಥನೆ ಮಾಡಿ ಮುಂದೆ ನಡೀತಾರೆ. ಧರ್ಮರಾಜ ಯತಿಯ ರೂಪವನ್ನು ಧಾರಣ ಮಾಡ್ತಾನೆ. ಭೀಮ ಬಾಣಸಿಗನಾಗ್ತಾನೆ, ಸೂದ ವೇಷವನ್ನು ತೊಟ್ಕೊಳ್ತಾನೆ. ಅರ್ಜುನ ಷಂಡ ನಟನ ವೇಷವನ್ನು ತೊಡ್ತಾನೆ. ನಕುಲ ಸೂತ ರಥಿಕನಾಗ್ತಾನೆ. ಸಹದೇವ ಅವನು ಗೋಪಾಲಕನಾಗ್ತಾನೆ. ಹೀಗೆ 5 ಜನ ಪಾಂಡವರು ತಮ್ಮ ವೇಷಾಂತರದಿಂದ ತಮ್ಮ ಸ್ವರೂಪವನ್ನು ಮರೆಮಾಚಿಕೊಳ್ತಾರೆ. ದ್ರೌಪದಿ ಸೈರಂಧ್ರಿ ವೇಷ, ಅರಮನೆಯಲ್ಲಿ ಮಹಾರಾಣಿಗೆ ಗಂಧಲೇಪನಾದಿಗಳನ್ನು ಮಾಡತಕ್ಕಂತಹ ಸೈರಂಧ್ರಿ ವೇಷವನ್ನು ಧರಿಸ್ತಾಳೆ. ಒಬ್ಬೊಬ್ಬರಾಗಿ ವಿರಾಟನ ನಗರಕ್ಕೆ ಬಂದು ಅಲ್ಲಿ ಆಶ್ರಯವನ್ನು ಪಡಿತಾರೆ. ಈ ಕ್ಷತ್ರಿಯರಿಗೆ, ಅದರಲ್ಲಿ ಗೃಹಸ್ಥರಾಗಿರ್ತಕ್ಕಂತಹ ಕ್ಷತ್ರಿಯರು, ಅವರು ಯಾವತ್ತೂ ಪರಪಾಕವನ್ನು ತಿನ್ನಬಾರ್ದು. ಏನಾದರೂ ಸಂಬಂಧ ವಿಶೇಷ, ಏನೋ ಸಂಬಂಧಿಕರ ಕಾರ್ಯಕ್ರಮ ಅಲ್ಲಿ ಹೋಗಬೇಕಾಗತ್ತೆ, ಆ ಸಂದರ್ಭದಲ್ಲಿ ಊಟ ಮಾಡಬೇಕಾಗತ್ತೆ. ಅಂತಹ ಸಂಬಂಧ ವಿಶೇಷ ಅಥವಾ ಇನ್ನೇನಾದರೂ ಪ್ರಯೋಜನ ವಿಶೇಷ ಇದ್ದರೆ ಪರಪಾಕ. ಇಲ್ಲದೆ ಹೋದರೆ
ಅವರು ಯಾವತ್ತೂ ಪರಪಾಕವನ್ನು ಸ್ವೀಕಾರ ಮಾಡಬಾರ್ದು. ಈಗ ವಿರಾಟ ನಗರದಲ್ಲಿ ಇನ್ನು ಪರಪಾಕವನ್ನು ನಂಬಿ ಜೀವಿಸ್ಬೇಕಾಗ್ತದಲ್ಲ, ಅದಕ್ಕೋಸ್ಕರ ಭೀಮ ಪಾಚಕನ ವೇಷವನ್ನು ತಟ್ಕೊಂಡ. ಅವನೇ ಅಡುಗೆ ಮಾಡೋದು, ಸ್ವಯಂ ಪಾಕ. ಬೇರೆಯವರು ಅಡುಗೆ ಮಾಡಿದ್ದನ್ನು ಊಟ ಮಾಡೋದಿಲ್ಲ ಅವರು, ವಿಶೇಷ ಸಂದರ್ಭವನ್ನು ಹೊರತುಪಡಿಸಿ. ಆದ್ದರಿಂದ ಭೀಮ ತಾನೇ ಪಾಚಕನಾದ. ಇನ್ನು ಬ್ರಾಹ್ಮಣನ ವೇಷದಲ್ಲಿದ್ದರೆ ಇಷ್ಟು ಏನಾಗುತ್ತೆ ಅಂದರೆ, ಸಭೆ ನಡೀತದೆ, ವೇದಾರ್ಥ ವಿಚಾರ ಪ್ರಸ್ತಾಪ ಆಗ್ತದೆ. ಆಗ ಅದರಲ್ಲಿ ತಾನು ಪಾಲ್ಗೊಂಡು ವೇದ ವ್ಯಾಖ್ಯಾನ ಮಾಡಿಬಿಟ್ರೆ ಇಂತಹ ಒಂದು ಅಧಿಕವಾಗಿರತಕ್ಕಂತಹ ಜ್ಞಾನ ಭೀಮನಿಗೆ ಮಾತ್ರ ಇರಲಿಕ್ಕೆ ಸಾಧ್ಯ, ಇನ್ಯಾರಿಗೂ ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ತನ್ನನ್ನು ಭೀಮ ಅಂತ ಗುರುತಿಸಿಬಿಟ್ರೆ. ಆದ್ದರಿಂದ ಭೀಮ ಬ್ರಾಹ್ಮಣ ಅಡಿಗೆಯವನಲ್ಲ, ಶೂದ್ರ ಅಡಿಗೆಯವನು. ಶೂದ್ರ ಅಡಿಗೆಯವನ ವೇಷವನ್ನು ಧರಿಸ್ತಾನೆ. ದ್ರೌಪದಿ ಕೂಡ ಶೂದ್ರ ಸೈರಂಧ್ರಿ ವೇಷವನ್ನು ಸ್ವೀಕಾರ ಮಾಡಿದ್ದಾಳೆ. ಯಾಕೆ ಅಂದರೆ, ತನ್ನ ಪತಿಯಾಗಿರತಕ್ಕಂಥ ಭೀಮ ಶೂದ್ರ ವೇಷ ಧರಿಸಿದ್ರಿಂದ ಗಂಡನ ಸಮಾನ ಧರ್ಮವನ್ನೇ ಸ್ತ್ರೀಯರು ಅನುಸರಿಸಬೇಕಾದ್ದು ಧರ್ಮ. ಅದು ದ್ರೌಪದಿಯ ಆಶಯ. ಹಾಗಾಗಿ ಅವಳು ಆ ವಿಷಯ ತಟ್ಕೊಂಡು ಹೀಗೆ ಬಂದು ವಾಸವಾಗಿದ್ದಾರೆ. ಒಬ್ಬ ಮಲ್ಲ, ಅವನ ಹೆಸರು ಜೀಮೂತ ಅಂತ. ಅಜ್ಞಾತವಾಸ ಆರಂಭವಾಗಿ 4 ತಿಂಗಳಾಗಿದೆ. ಯಾವುದೋ ಒಂದು ಹಬ್ಬ ಬಂತು ಅರಮನೆಯಲ್ಲಿ. ಆ ಹಬ್ಬ ಇದ್ದಾಗ ಅವಾಗ ಏನಂದರೆ, ಬೇರೆ ಬೇರೆ ದೇಶದಿಂದ ಮಲ್ಲರು ಬರ್ತಾಯಿದ್ರು. ಅವ್ರದ್ದು ಎಟ್ಟಿ ಕಾಳಗ ಆಗ್ತಾಯಿತ್ತು. ಗೆದ್ದವನಿಗೆ ವಿರಾಟ ಬಹುಮಾನ ಕೊಡ್ತಾ ಇದ್ದ. ಹಾಗೆ ಬಂದಂತಹ ಮಲ್ಲರಲ್ಲಿ ಒಬ್ಬ ಜೀಮೂತ ಅಂತ ಪ್ರಸಿದ್ಧ ಮಲ್ಲ. ಈ ವಿರಾಟ್ ರಾಜನಲ್ಲಿ ದೊಡ್ಡ ಒಂದು ಮಲ್ಲರ ಪಡೆ ಇತ್ತಂತೆ. ಈ ಜೀಮೂತ ಏನು ಮಾಡಿದ, ಶಿವನನ್ನು ಕುರಿತು ತಪಸ್ಸು ಮಾಡಿ ಅಜೇಯ ತೋರವನ್ನು ಪಡ್ಕೊಂಡಿದ್ದ. ಅಂತಹ ಒಂದು ದುಷ್ಟ ಶಕ್ತಿ ಅದು. ಬಂದವನೇ ವಿರಾಟ್ ನಗರಕ್ಕೆ ಬಂದು ಹೇಳಿದ, ವಿರಾಟ್ ನಗರಕ್ಕೆ ಬಂದವರು ಅಥವಾ ವಿರಾಟ್ ನಗರದಲ್ಲೇ ಇದ್ದವರು ಯಾರಾದರೂ ನನ್ನನ್ನು ಸೋಲಿಸಲು ತಾಕತ್ತಿದ್ರೆ ಎದುರು ನಿಲ್ಲಿ ಅಂತ ಸವಾಲು ಹಾಕಿದ. ಆ ಸುದ್ದಿ ಕೇಳಿ ವಿರಾಟ ನಗರದಲ್ಲಿ ತುಂಬ ಜನ ಮಲ್ಲರಿದ್ದರು ಅವನ ಆಶ್ರಯದಲ್ಲಿ. ಎಲ್ಲರೂ ಇವನಿಗೆ ಹೆದರಿ ಓಡಿ ಹೋಗ್ಬಿಟ್ರಂತೆ. ಇಷ್ಟೊಂದು ದೊಡ್ಡರ ಮಲ್ಲರ ಪಡೆಯನ್ನು ನಾನು ಸಂರಕ್ಷಣೆ ಮಾಡ್ಕೊಂಡು ಬಂದಿದ್ದೇನೆ, ಇವರೆಲ್ಲ ಹೆದರಿ ಓಡಿ ಹೋಗ್ಬಿಟ್ರಲ್ಲ, ಏನು ಮಾಡೋದು ಈಗ? ಬಹಳ ಚಿಂತೆ ಆಯಿತು. ಆಗ ಯುಧಿಷ್ಠಿರ ಹೇಳಿದ, ನಮ್ಮ ಅರಮನೆಯಲ್ಲಿ ಒಬ್ಬ ಇದ್ದಾನೆ, ನಮ್ಮ ಆಸ್ಥಾನದಲ್ಲಿ ಇದ್ದಾನೆ, ನಿಮ್ಮ ಅಡಿಗೆಯವ ಅವನೇನು ಮಲ್ಲ ಯುದ್ಧ ಮಾಡ್ತಾನೆ. ಇಲ್ಲ, ಅವನನ್ನು ಕಳಿಸು, ಅವನು ಈ ಜಿಮ್ಮುತನನ್ನು ಸದೆ ಬಡಿದು ನೀನು ಯಶಸ್ಸು ಉಂಟು ಮಾಡ್ತಾನೆ. ನನಗೆ ಗೊತ್ತು ಅವನು ಯಾರು ಅಂತ ನಂಗೆ ಗೊತ್ತು. ಅವನೊಬ್ಬ ಒಳ್ಳೆ ಮಲ್ಲ ಅವನು. ಯಾರು? ನಿಮ್ಮ ಅಡಿಗೆಯವ ಅಂದಾಗ ವಿರಾಟ ಒಪ್ಪಿದ, ಗರ್ಜನೆ ಮಾಡಿದ. ಆ ಮಲ್ಲ ಶಿವಭಕ್ತ, ಮಹಾದೇವರ ಅನುಗ್ರಹ ಇದೆ ನನಗೆ ಅಂತಂದ. ಇವನು ಅಂದ, ನನಗೂ ಮಹಾದೇವರ ಅನುಗ್ರಹ ಇದೆ ಅಂತ. ಇವನ ಪ್ರಕಾರ ಮಹಾದೇವ ಅಂದರೆ ವಿಷ್ಣು, ಅವನ ಪ್ರಕಾರ ಮಹಾದೇವ ಅಂದರೆ ಶಿವ. ಹೀಗೆ ಅವರಿಬ್ಬರಿಗೂ ಮಲ್ಲ ಯುದ್ಧ ಆಗತ್ತೆ. ಅಂತೂ ಭೀಮಸೇನ ಅವನೊಂದಿಗೆ ಸೆಣಸಾಡಿ ಅವನನ್ನು ಮೃತ್ಯುಲೋಕ ಕಳಿಸ್ಬಿಟ್ಟ. ಬಹಳ ಖುಷಿಯಾಯಿತು ವಿರಾಟನಿಗೆ. ಹೀಗೆ ಪಾಂಡವರು ಇದ್ದಾಗ ಇದೊಂದು ಘಟನೆ ನಡೆಯಿತು. ಹೀಗೆ ಅಜ್ಞಾತವಾಸ ಮುಂದುವರಿದಿದೆ. ವೇಷಾಂತರ ಭಸ್ಮಲೀನಃ, ಬೇರೊಂದು ವೇಷದಲ್ಲಿ ಹೀಗೆ ದಿನ ಕಳೀತಾ ಇದ್ದಾರೆ. ಇನ್ನೇನು ಅಜ್ಞಾತವಾಸು ಮುಗಿತಾ ಬಂತು, 2 ತಿಂಗಳು ಮಾತ್ರ ಉಳಿದಿದೆ. ಇಂತಹ ಅನಾಹುತಗಳು ಆಗಿಬಿಟ್ರೆ ಕೌರವರಿಗೆ ಅನುಮಾನ ಬಂದುಬಿಡ್ಬೋದು, ವಿರಾಟ್ನವರಲ್ಲಿ ಹೀಗೆಲ್ಲ ಆಗ್ತಾ ಇದೆ ಅಂದರೆ ಪಾಂಡವರಲ್ಲಿದ್ದಾರೇನು ಅಂತ. ಹಾಗಾಗಿ ಬಹಳ ಒಂದು ಸೂಕ್ಷ್ಮವಾಗಿ ಎಚ್ಚರಿಕೆಯಿಂದ ಅವರು ದಿನಗಳನ್ನು ಕಳಿಬೇಕಾಗಿದೆ. 2 ತಿಂಗಳಿರೋದು.
ದಿಗ್ವಿಜಯಕ್ಕೆ ಹೋಗಿದ ವಿರಾಟನ ಮೈದುನ ಕೀಚಕ ಅವ ತನ್ನ ದೇಶ ಸಂಚಾರ ಮುಗಿಸ್ಕೊಂಡು ಹಿಂತಿರುಗಿ ಬಂದಾಗ ಅಕ್ಕ ಸುದೇಶ್ನೆ ಸೇವೆ ಮಾಡ್ತಾ ಇದ್ಲು ಸೈರಂಧ್ರಿ. ಅವಳ ಮೇಲೆ ಕಣ್ಣು ಬಿತ್ತು. ತನ್ನನ್ನು ವರಿಸುವಂತೆ ಯಾಚಿಸ್ತಾನೆ. ಅವಳ ಹತ್ರ ಹೋಗಿ, ನಿನ್ನಂತಹ ಚೆಲುವೆಯನ್ನು ನಾನು ಜೀವನದಲ್ಲಿ ಈ ತನಕ ನೋಡಿಲ್ಲ. ಇಷ್ಟು ಸಮಯ ನಾನು ಕಣ್ತಪ್ಪಿಸಿ ಎಲ್ಲಿದ್ದೆ ನೀನು ನನ್ನವಳಾಗು. ನನ್ನ ಎಲ್ಲ ಹಳೆಯ ಹೆಂಡತಿರನ್ನೆಲ್ಲ ಬಿಟ್ಟುಬಿಡ್ತೇನೆ. ಅವರೆಲ್ಲ ನಿನ್ನ ದಾಸಿಯರಾಗ್ತಾರೆ. ನಾನು ನಿನ್ನ ದಾಸನಾಗ್ತೇನೆ. ವಿರಾಟ್ ರಾಜ ಅವನು ಸುಮ್ಮನೆ ಹೆಸರಿಗಷ್ಟೇ ರಾಜ. ನಾನು ಸೇನಾಧಿಪತಿ ಆದ್ದರಿಂದ ನನ್ನ ಒಂದು ಪರಾಕ್ರಮದಿಂದಾಗಿ ಅವನು ಕೂತಿದ್ದಾನೆ ಅಷ್ಟೆ. ನಾನಿಲ್ಲ ಅಂದ್ರೆ ಅವನದೇನೂ ಇಲ್ಲ. ನೀನು ನನ್ನನ್ನು ರಾಣಿಯಾಗಿಬಿಟ್ರೆ ನಾನು ಆ ವಿರಾಟನ ಕುರ್ಚಿಯಿಂದ ಇಳಿಸ್ಬಿಡ್ತೇನೆ. ನಾವಿಬ್ಬರು ರಾಜ ರಾಣಿ ಆಗೋಣ. ಈ ಕೀಚಕರ ಮನೆತನವೇ ಅಂಥದ್ದು. ಆ ತರಹ ಕೆಲಸ ಮಾಡೋರಿಗೆ ಒಳ್ಳೆ ಕೀಚಕ ಅಂತ ಹೇಳ್ತಾರೆ ನೋಡಿ. ಈಗಲೂ ಕೂಡ ಕೀಚಕ ಮನೆತನ ಅಂಥದ್ದು. ಇವ ಜಾತಿಯಲ್ಲಿ ಸೂತ. ರಾಜದ್ರೋಹ ಮಾಡಿ ರಾಜರಾದ ಮನೆತನದಲ್ಲಿ ಬಂದವ. ವಿರಾಟ ಮದುವೆ ಆದಾಗ ವಿರಾಟ್ನೊಂದಿಗೆ ಬಂದಿಲ್ಲಿ ಸೇರಿಕೊಂಡವ. ಹೇಗೆ ಗಾಂಧಾರಿ ಮದುವೆ ಆದಮೇಲೆ ಶಕುನಿ ಬಂದು ಸೇರಿಕೊಂಡೋ ಹಾಗೆ ವಿರಾಟ ತನ್ನ ಸೋದರಿಯನ್ನು ಮದುವೆ ಆದ್ದಕ್ಕೆ ಇಲ್ಲಿ ಬಂದು ಸೇರಿಕೊಂಡ. ಕೀಚಕ ಆಶ್ರಯ ಪಡೆದು ಅವರಿಗೇ ದ್ರೋಹ ಮಾಡುವಂಥದ್ದು. ಇಂಥವ್ರನ್ನ ಕೀಚಕ ಅಂತಾರೆ. ನಮ್ಮ ದೇಶದಲ್ಲೇ ಇದ್ದು ನಮ್ಮ ದೇಶಕ್ಕೆ ದ್ರೋಹ ಮಾಡ್ತಕ್ಕಂಥವ್ರು ಇದ್ದಾರೆ ನೋಡಿ. ಅದ್ಯಾವುದೋ ಪಾರ್ಟಿ ಅಂತೆ ನೋಡಿ, ಜಿರಳೆ ಪಾರ್ಟಿ. ಈ ದೇಶದಲ್ಲಿದ್ದು ಈ ದೇಶದಿಂದ ಎಲ್ಲ ರೀತಿಯಲ್ಲಿಯೂ ಉಪಕೃತರಾಗಿ ಈ ದೇಶಕ್ಕೆ ದ್ರೋಹ ಮಾಡ್ತಕ್ಕಂಥವ್ರು ಇವರೆಲ್ಲ ಕೀಚಕ ಜಾತಿಯವರು. ಜಿರಳೆ ಪಕ್ಷ ಅದು, ಕೀಚಕ ಪಕ್ಷ ಅದು. ಇವರದು ಹಾಗೆ, ಈ ಮನೆತನವೇ ಹಾಗೆ. ಏನೋ ಮಾಡ್ಕೊಂಡು ಸೇರ್ಕೊಳ್ಳೋದು, ಕೊನೆಗೆ ರಾಜದ್ರೋಹ ಮಾಡೋದು, ಅವ್ರನ್ನ ಮುಗಿಸೋದು, ತಾವೇ ರಾಜರಾಗೋದು. ನೋಡಿ, ಹೇಳ್ತಾ ಇದ್ದಾನೆ, ನೀನು ನನ್ನ ಮದುವೆ ಆಗು, ವಿರಾಟ್ನನ್ನು ಇಳಿಸ್ಬಿಡ್ತೀನಿ, ನಾನೇ ರಾಜನಾಗ್ತೀನಿ ಅಂತ. ಕೀಚಕ ಇದ್ದದ್ದರಿಂದ ವಿರಾಟ್ನ ಜೊತೆ ಹೋರಾಡಲಿಕ್ಕೆ ಯಾರೂ ಬರಲಿಲ್ಲ. ಅಂತಹ ಬಲಿಷ್ಠ ಇವನು. ಭೀಷ್ಮನಿಗೂ ಕೂಡ ಹೆದರಿಕೆ ಕೀಚಕನ ಕಂಡ್ರೆ. ಹಾಗಾಗಿ ಇದೆಲ್ಲ ಹೇಳ್ತಾನೆ. ಹೋಗಿ ಅಕ್ಕನ ಹತ್ರ ಹೇಳ್ತಾನೆ, ಯಾಚಿಸ್ತಾನೆ. ಅವಳು ತಿರಸ್ಕಾರ ಮಾಡ್ತಾಳೆ. ತಿರಸ್ಕಾರ ಮಾಡಿದಾಗ ತನ್ನ ಸಹೋದರಿ ಹತ್ರ ಹೋಗಿ ಹೇಳ್ತಾನೆ, ಅವಳನ್ನ ಹೇಗಾದರೂ ಮಾಡಿ ಒಪ್ಪಿಸು ಅಂತ ಒತ್ತಾಯ ಮಾಡ್ತಾನೆ. ನಿನಗ್ಯಾಕೆ ಪರಸತಿಯರ ಗೊಡವೆ ಅಂತಾಳೆ ಅವಳು. ಆದರೂ ಕೇಳಲಿಲ್ಲ. ಕೊನೆಗೆ ಅವನ ಆಗ್ರಹ ಸಹಿಸಲಾರದೆ, ನೋಡು, ಈ ಸೈರಂಧ್ರಿಯ ರಕ್ಷಣೆಗೆ 5 ಜನ ಗಂಧರ್ವರಿದ್ದಾರೆ. ಆದ್ದರಿಂದ ಅವಳ ತಂಟೆಗೆ ಹೋಗಬೇಡ ನೀನು, ಅವಳ ಸವಾಸ ಬೇಡ ಅಂತ ಸುದೇಶ್ನೆ ಎಷ್ಟು ಹೇಳಿದರೂ ಕೇಳಲಿಲ್ಲ. ಸುದೇಶ್ನೆಗೆ ಸೈರಂಧ್ರಿಯನ್ನು ಸೇರಿಸ್ಕೊಳ್ಳಿಕ್ಕೆ ಒಂದು ಭಯ ಇತ್ತು. ಯಾಕೆಂದರೆ ಈ ಸೈರಂಧ್ರಿ ಇಷ್ಟು ಚಂದ ಇದ್ದಾಳೆ. ಈ ಸೈರಂಧ್ರಿಯ ಸೌಂದರ್ಯವನ್ನು ನೋಡಿ ಎಲ್ಲಿಯಾದರೂ ನನ್ನ ಅಂತಃಪುರವನ್ನು ಸೇರಿಕೊಂಡ್ರೆ ಇವಳನ್ನು ನೋಡಿ ಮೋಹಪರವಶನಾಗಿ ನನ್ನ ಗಂಡ ತನ್ನನ್ನೆಲ್ಲಿ ದೂರ ಮಾಡಿಬಿಡ್ತಾನೋ ಅಂತ ಹೆದರಿಕೆ ಅವಳಿಗೆ. ಹಾಗಾಗಿ ಸೈರಂಧ್ರಿನ ಸೇರಿಸ್ಕೊಳ್ಳಿಕ್ಕೆ ಅವಳು ಹಿಂಜರಿದಿದ್ಲು. ಇವನ ಒಂದು ಒತ್ತಾಯಕ್ಕೆ ಕೊನೆಗೆ ಸುದೇಶ್ನೆ ಅವಳನ್ನು ಒಪ್ಪಿಸಲಿಕ್ಕೆ ಪ್ರಯತ್ನ ಮಾಡ್ತಾಳೆ. ಕೀಚಕ ಬಿಡಲಿಲ್ಲ. ಸೈರಂಧ್ರಿಯನ್ನು ಕಳಿಸುವಂತಂದ. ಅವಳ ಸುದೇಶ್ನೆಯ ಒತ್ತಡಕ್ಕೆ ಮಣಿದು ಸೈರಂಧ್ರಿ ಮದ್ಯಪಾತ್ರೆಯನ್ನು ಹಿಡ್ಕೊಂಡು ಕೀಚಕನಿ ಕಡೆ ಹೋಗ್ತಾಳೆ. ಸಿಟ್ಟು, ದುಃಖ, ಈ ಕಾಮುಕನಾಗಿರತಕ್ಕಂತಹ ಕೀಚಕನ ಮಂದಿರಕ್ಕೆ ಮೊದಲಿನ ನಾನೇ ತೆಗೆದುಕೊಂಡು ಹೋಗ್ಬೇಕಾ, ಬೇರೆ ಸೇವಕರಿಲ್ವಾ ಅಂತಾಳೆ. ಈಗಾಗಲೇ ಕೀಚಕ ಕೆಟ್ಟಾಗಿ ನಡ್ಕೊಂಡಿದ್ದಾನೆ. ಅಂತಹ ನೀಚ ಕೀಚಕನ ಹತ್ತಿರ ನಾನು ಹೋಗಲ್ಲ ಅಂತಾಳೆ.
ಸುದೇಶನೆ ಮನಸ್ಸು ಕರಗಲಿಲ್ಲ, ಮರುಗಲಿಲ್ಲ, ತನ್ನ ಪಟ್ಟು ಸಡಿಸಲಿಲ್ಲ. ಅನಿವಾರ್ಯವಾಗಿ ತನ್ನ ಸ್ವಾಮಿನಿಯ ಆಜ್ಞೆಗೆ ಕಟ್ಟು ಬಿದ್ದು ಸೈರಂಧ್ರಿ ಬಗಲೇಬೇಕಾಗತ್ತೆ. ಸೈರಂಧ್ರಿ ಬರ್ತಾಳೆ ಅಂತ ಕೀಚಕ ಕನಸು ಕಾಣ್ತಾ ಸಿಂಗಾರ ಮಾಡಿಕೊಂಡು ಕಾಯ್ತಾ ಕೂತ್ಕೊಂಡಿದ್ದಾನೆ. ಬಂದ ಕೂಡಲೇ ಮಧುಪಾತ್ರ ಹಿಡಿದು ಕೈಯನ್ನು ಎಳಿತಾನೆ. ಕೈ ಕೊಡುವ ಸೈರಂಧ್ರಿ ದೂರ ಓಡಿ ಹೋಗ್ತಾಳೆ. ಬೆನ್ನ ಹಿಂದೆ ಓಡ್ಕೊಂಡು ಬರ್ತಾನೆ ಕೀಚಕ. ಸೈರಂಧ್ರಿನ ಕೆಳಗೆ ಬೀಳಿಸಿ ಕಾಲಿನಿಂದ ಒದ್ಬಿಡ್ತಾನೆ. ಈ ಒಂದು ಕೆಟ್ಟ ಘಟನೆ ನಡೆಯುತ್ತೆ. ಆಗ ಕೀಚಕನು ಇನ್ನೇನು ಕೆಳಗೆ ಬೀಳಬೇಕು ಅವನು. ಅಷ್ಟರಲ್ಲಿ ದ್ರೌಪದಿ ಬಿದ್ದವಳು ಹೊರಗೆ ಓಡಿ ಹೋಗ್ತಾಳೆ. ಬೆನ್ನಟ್ಕೊಂಡು ಬರ್ತಾನೆ. ಆಗ ದ್ರೌಪದಿ ಸೂರ್ಯನಾರಾಯಣನನ್ನು ಸ್ಮರಿಸ್ತಾಳೆ. ಸೂರ್ಯನ ರಥಕ್ಕೆ 2 ಅಸುರ ಶಕ್ತಿಗಳಿವೆ, ಒಂದು ಹೇತಿ, ಒಂದು ಪ್ರಹೇತಿ ಅಂತ. ಇವರು ಸೂರ್ಯನ ರಥದ ಚಕ್ರವನ್ನು ರಕ್ಷಣೆ ಮಾಡ್ತಕ್ಕಂಥವರು. ಅವರಲ್ಲಿ ಹೇತಿಯನ್ನು ಸೂರ್ಯನಾರಾಯಣ ಕಳಿಸ್ಕೊಡ್ತಾನೆ. ಯಾರಿಗೂ ಕಾಣದ ಹಾಗೆ ಅದೃಶ್ಯರಾಗಿ ಬಂದು ಆ ರಾಜಸಭೆಯ ಎದುರು ಆ ಹೇತಿ ಕೀಚಕನಿಗೆ ಝಾಡಿಸಿ ಒದ್ಬಿಡ್ತಾನೆ. 2ನೇ ಬಾರಿ ದ್ರೌಪದಿ ಒದಿತಾಳೆ. ಆಗ ಕೀಚಕ ಬೀಳ್ತಾನೆ. ಈ ಈ ಒಂದು ದೃಶ್ಯವನ್ನು ಸಭೆಯಲ್ಲಿದ್ದವರೆಲ್ಲ ನೋಡ್ತಾರೆ. ಎಲ್ಲರೂ ನಕ್ಕಿರ್ಬೇಕಾಗ ಅವಮಾನ ಆಯಿತು. ಅವಮಾನ ಆಗಿ ಅವನು ಎದ್ದು ಒದ್ದುಬಿಟ್ಟ. ಆಗ ದ್ರೌಪದಿ ನನಗೆ ರಕ್ಷಣೆ ಬೇಕು ಅಂತಾಳೆ. ವಿರಾಟನ ಪಕ್ಕದಲ್ಲಿ ಧರ್ಮರಾಜ ಇದ್ದಾನೆ, ಕೂತಾನೆ. ಭೀಮಸೇನ ಕೂತಿದ್ದಾನೆ. ದ್ರೌಪದಿ ಈ ರಾಜಪೀಠದಿಂದ ನ್ಯಾಯ ಬೇಕು ಅಂತ ಸಭೆಯಲ್ಲಿ ಕೇಳ್ತಾಳೆ. ಎಲ್ಲರೂ ಮೂಕ ವಿಸ್ಮಿತರಾಗಿದ್ದಾರೆ. ಯಾರೂ ಏನು ಮಾಡ್ತಾ ಇಲ್ಲ. ಭೀಮನಿಗೆ ಕೋಪ, ಹಲ್ಲು ಕಚ್ಚಿದ್ದಾನೆ. ಕೀಚಕನನ್ನು ಮುಗಿಸ್ಬಿಡಬೇಕು ಅಂತ. ಯಾಕಂದರೆ ಬರೀ ದ್ರೌಪದಿಯನ್ನು ಅವನು ಆಕ್ರಮಣ ಮಾಡಿದ್ದಾನೆ ಎಂಬ ಕಾರಣಕ್ಕಲ್ಲ, ಅವ ದುಷ್ಟ, ಸಮಾಜ ಕಂಟಕ. ಧರ್ಮರಾಜ ನೋಡ್ತಾ ಇದ್ದ, ಈ ಭೀಮ ಸಹಿಸ್ಕೊಳ್ಳೋದು ಏನಾದರೂ ಮಾಡ್ತಾನೆ ಅಂತ. ಇವನೇನಾದರೂ ಮಾಡಿಬಿಟ್ರೆ, ಕೀಚಕನನ್ನು ಕೊಂದರೆ, ಆ ಕೀಚಕನ ಕೊಂದವರು ಯಾರು? ಭೀಮಸೇನನ. ಪಾಂಡವರು ಇಲ್ಲೇ ಇದ್ದಾರೆ ಅಂತ ಗೊತ್ತಾಗ್ಬಿಡುತ್ತೆ. ಇನ್ನೇನು 15 ದಿವಸ ಇದೆ ವನವಾಸ, ಅಜ್ಞಾತವಾಸ ಮುಗಿಲಿಕ್ಕೆ. ಅಲ್ಲಿ ಅಂಗಳ ದೊಡ್ಡ ಮರ ಇತ್ತಂತೆ. ಭೀಮಸೇನ ಒಮ್ಮೆ ಆ ಅಣ್ಣನ ಮುಖ ನೋಡ್ತಾನೆ, ಇನ್ನೊಮ್ಮೆ ಆ ಮರ ನೋಡ್ತಾನೆ. ಅಂದರೆ ಈ ಮರವನ್ನು ಕಿತ್ತಿ ಅದನ್ನು ಹೊಡೆದು ಬಿಡ್ತೇನೆ ಅನ್ನೋ ರೀತಿಯಲ್ಲಿ, ಚಚ್ಚಿಬಿಡ್ತೇನೆ ಅವನನ್ನು ಅಂತ. ಹೀಗೆ ಒಂದು ಕಣ್ಣು ಸಣ್ಣ ಇಲ್ಲಿ ಅವರ ಮಾತು. ಭೀಮಸೇನಿಗೆ ಮಾತ್ರ ಅರ್ಥ ಆಗ್ತದೆ. ಏನಪ್ಪ ಮರ ನೋಡ್ತಾ ಇದೆಯಾ ಅಂತ ಕೇಳಿದ ಯುಧಿಷ್ಠಿರ. ಆಲೋಕೇಸಿ ಕಿಂ ವೃಕ್ಷಂ ಸೂದದಾರು ಕೃತೇನ ವೈ. ಮರ ನೋಡ್ತಾ ಇದೆಯಲ್ಲ, ಏನು ಕಟ್ಟಿಗೆ ಏನಾದ್ರು ಕಡಿಮೆ ಆಗಿದೆಯಾ ಅಂದ. ಹಾಗಿದ್ರೆ ಈ ಮರ ಕಡಿಬಾರದು, ಯಾಕೆಂದರೆ ಅಂಗಳದಲ್ಲಿ ನಡು ಕೊಡ್ತಾ ಇರತಕ್ಕಂತಹ ಮರ, ದೂರದಿದ್ದಂತಹ ಒಂದು ಮರವನ್ನು ಕಡಿ ಅಂತ ಧರ್ಮರಾಜ ಅಂದ. ಅದರ ಅರ್ಥ, ನಮಗೆ ಆಶ್ರಯ ಕೊಟ್ಟಿದ್ದಾನೆ ವಿರಾಟ. ಈ ವಿರಾಟನ ಭಾವ ಮೈದ್ನ, ಇವನನ್ನು ಕೊಂದರೆ ನಾವು ವಿರಾಟನ ಎದುರು ಹಾಕ್ಕೊಳ್ಬೇಕಾಗತ್ತೆ. ಆದ್ದರಿಂದ ಬೇಡ. ಇನ್ನೊಂದು, ಇನ್ನೇನು 11ನೇ ತಿಂಗಳು 15 ದಿವಸ ಕಳೆದೋಗಿದೆ. ಇನ್ನು ಉಳಿದು ಕೇವಲ 15 ದಿವಸ ಈ ಅಜ್ಞಾತವಾಸ ಮುಗಿಲಿಕ್ಕೆ. ಆದ್ದರಿಂದ ಕೀಚಕನ ತಂಟೆಗೆ ಹೋಗಬೇಡ ಅಂತ ಆ ಅರ್ಥದಲ್ಲಿ ಹೇಳಿದ. ಆಗ ಭೀಮ ಸುಮ್ಮನೆ ಕೂತ್ಕೊಂಡ. ಈ ಸಂದರ್ಭದಲ್ಲಿ ಯಾರು ಏನೂ ಮಾಡಲಿಲ್ಲ. ಇದು ಧರ್ಮ, ಇದು ಅಧರ್ಮ ಅಂತ ಹೇಳ್ತಕ್ಕಂಥ ಒಬ್ಬ ಮಂದಿ ವಿರಾಟನ ಸಭೆಯಲ್ಲಿ ಇಲ್ಲ. ಇವರು ಮಾತಾಡುವಾಗಿಲ್ಲ. ಹಾಗಾಗಿ ದ್ರೌಪದಿ ಹೇಳ್ತಾಳೆ, ಇದು ಧರ್ಮ, ಇದು ಅಧರ್ಮ ಅಂತ ಹೇಳ್ತಕ್ಕಂತಹ ಒಬ್ಬ ಮಂದಿಯೂ ಇಲ್ಲಿ ಇಲ್ವಲ್ಲ. ಇದಂಥ ನ್ಯಾಯಪೀಠ. ಕೀಚಕನಿಗೆ ನ್ಯಾಯ, ಕೀಚಕನಿಗೆ ಏನು ಗೊತ್ತಿಲ್ಲ. ಅವನಿಗೆ ಕೀಚಕ ನಚ ಧರ್ಮಜ್ಞ ನ ವಿರಾಟ. ಯಾವುದು ನ್ಯಾಯ ಯಾವುದು ಅನ್ಯಾಯ ಅನ್ನೋದು ಕೀಚಕನಿಗಂತೂ ಗೊತ್ತಿಲ್ಲ ಬಿಡಿ. ಆದರೆ ಸಿಂಹಾಸನದಲ್ಲಿ ಕೂತಂತಹ ರಾಜನಾದರೂ ಗೊತ್ತಾಗಬೇಕಲ್ಲ. ಈ ಸಭೆಯಲ್ಲಿ ಕೂತವರು ಇದ್ದಾರೆ, ಅವರಿಗೂ ಕೂಡ ಇದು ಅಧರ್ಮ ಅಂತ ಹೇಳ್ತಾಕತ್ತಿಲ್ಲ. ಇದು ಭೀಮನನ್ನ ಧರ್ಮರಾಜನ ಕುರಿತು ಹೇಳಿದ್ದವಳು, ಗೊತ್ತಿಲ್ಲ ಅಂತ ಸಭೆಯಲ್ಲಿದ್ದವ್ರನ್ನ ತಳ ತೆಗೆದುಕೊಳ್ತಾಳೆ ದ್ರೌಪದಿ. ಯುಧಿಷ್ಠನಿಗೆ ಬೆವತು ಹೋಯ್ತು ಆ ಮಾತು ಕೇಳಿ.
ಗಚ್ಚ ಸೈರಂದ್ರಿ ಮಾತ್ರ ಸ್ಥಾಹ ಸುದೇಶ್ನಾಯ ನಿವೇಶನಂ. ಇದು ಗಂಡಸ ಸಭೆ, ಇಲ್ಲಿ ನಿಲ್ಬೇಡ, ಹೋಗು, ಸುದೇಶ್ನ ಅಂತಃಪುರಕ್ಕೆ ಹೋಗು, ಅವಳು ನಿನ್ನ ರಕ್ಷಣೆ ಮಾಡ್ತಾಳೆ ಅಂತ ಅಂದ. ಆದರೂ ದ್ರೌಪದಿ ಹೋಗಲಿಲ್ಲ. ಕೊನೆಗೆ ಅಂದ, ಗಚ್ಚ ಸೈರಂದ್ರಿ ಗಂಧರ್ವಾಹ ಕರಿಷ್ಯಂತಿ ತವ ಪ್ರಿಯಂ. ಇಲ್ಲಿ ನೀನು ಬೊಬ್ಬೆ ಹಾಕಿದ ಪ್ರಯೋಜನ ಇಲ್ಲ. ನಿನಗೆ ಅನ್ಯಾಯವಾಗುವುದನ್ನು ನಿನ್ನ ಪತಿಗಳು, ಗಂಧರ್ವ ಪತಿಗಳು ಖಂಡಿತ ಸಹಿಸೋದಿಲ್ಲ. ಅವರು ನಿನ್ನ ರಕ್ಷಣೆ ಮಾಡೇ ಮಾಡ್ತಾರೆ, ಹೋಗು ಅಂತ ಸ್ವಲ್ಪ ತನ್ನ ಮಾತನ್ನು ತಿದ್ದುಪಡಿ ಮಾಡಿದ. ಆಗ ದ್ರೌಪದಿ ಹೊರಟೋಗ್ತಾಳೆ. ಆವತ್ತಿನ ಸಭೆ ಮುಗಿಯಿತು, ರಾತ್ರಿ ಆಯಿತು, ಎಲ್ಲ ಮಲಗಿದ್ದಾರೆ. ಅಡಿಗೆ ಕೋಣೆಯಲ್ಲಿ ಭೀಮ ಮಲ್ಕೊಂಡಿದ್ದಾನೆ. ಅಲ್ಲಿಗೆ ಬರ್ತಾಳೆ. ಭೀಮಸೇನ ಬಂದು ಅವಳನ್ನು ಅಪ್ಪಿಕೊಂಡು ಎಬ್ಬಿಸ್ತಾಳೆ. ಭೀಮ ಅಂದ, ಏನು ಸಮಸ್ಯೆ ಇಲ್ಲಲ್ಲ ಅಂದ. ಆಗ ದ್ರೌಪದಿ ಹೇಳಿದ್ಲು, ಅಶೋಚ್ಯತ್ವಂ ಕುತಸ್ತಸ್ಯಾಹ ಯಸ್ಯಾ ಭರ್ತಾ ಯುಧಿಷ್ಠಿರಃ. ಧರ್ಮರಾಜನ ಹೆಂಡತಿಯಾಗಿಯೂ ನೆಮ್ಮದಿಯಿಂದ ಬದುಕುವುದು ಎಂದಾದರೂ ಉಂಟಾ ಅಂದ್ಲು. ನಾನು ಅನುಭವಿಸಿದಂತಹ ಕಷ್ಟ ಏನು ಅಂತ ನಿಮಗೆಲ್ಲರಿಗೂ ಗೊತ್ತಿದೆ. ಕೀಚಕ ನನ್ನನ್ನು ಬಲಾತ್ಕಾರ ಮಾಡ್ತಿದ್ದಾನೆ, ನೀವೆಲ್ಲ ನೆಮ್ಮದಿಯಿಂದ ಮಲಗಿದ್ದೀರಲ್ಲ. ಅರಮನೆಯ ಅವನ ಪರಿವಾರವೆಲ್ಲ ಆ ಕೀಚಕನಿಗೆ ಸಹಾಯ ಮಾಡ್ತಾ ಇದೆ. ಇದು ನಿನಗೆ ಅರ್ಥವಾಗ್ತಾ ಇದ್ರೂ ಕೂಡ ಸಮಸ್ಯೆ ಏನು ಅಂತ ಕೇಳ್ತಾ ಇದೆಯಲ್ಲ ಅಂದಾಗ ಭೀಮನ ಪ್ರತಿಕ್ರಿಯೆ ನೋಡಬೇಕು. ಭೀಮ ಹತ್ತು ಬಿಟ್ಟನಂತೆ. ಭೀಮ ಹತ್ತದ್ದೇ ಇಲ್ಲ ಮಹಾಭಾರತದಲ್ಲಿ, ಇದು ಒಂದೇ ಕಡೆ ಭೀಮ ಹತ್ತದ್ದು. ಅಸಹಾಯಕತೆ, ಸಾಮರ್ಥ್ಯ ಇದೆ ಆದರೆ ಅಸಹಾಯಕತೆ. ಆ ಅಸಹಾಯಕತೆಯಿಂದ ಗೋಳುವಂತ ಹತ್ತನಂತೆ. ಇದೊಂದು ಬಾರಿ ಇಡೀ ಅವನ ಜೀವನದಲ್ಲಿ ಹತ್ತದ್ದು ಒಂದೇ ಸಲ. ದ್ರೌಪದಿ ಎರಡೂ ಕೈಗಳನ್ನು ಎತ್ತಿಕೊಂಡು ತನ್ನ ಮುಖ ಮುಚ್ಚಿಕೊಂಡಂತೆ, ಕೈ ಹಿಡ್ಕೊಂಡು ನೋಡ್ತಾನೆ. ಆ ಕೈಗಳು, ಕೋಮಲವಾಗಿದ್ದಂತಹ ಕೈಗಳು ಸುದೇಶ್ನಿಯ ಸೇವೆ ಮಾಡಿ ಮಾಡಿ ಜಡ್ಡುಗಟ್ಟಿ ಹೋಗಿವೆ. ಹೇಳ್ತಾನೆ, ಜಗತ್ತಿನಲ್ಲಿ ಸಾಟಿ ಇಲ್ಲದಂತಹ ವೀರರ ಕೈ ಹಿಡಿದಂತಹ ನೀನು ಇವತ್ತು ಗಂಡಂದಿರ ಸಹಾಯ ಸಿಗದೆ ಒದ್ದಾಡುವ ಹಾಗಾಯ್ತಲ್ಲ. ನಿನಗೆ ಇಂತಹ ಸ್ಥಿತಿ ಬಂದಾಗಲೂ ನಾವು ಕಣ್ಕಂಡು ಬಿಡುವ ಹಾಗಾಗಿದೆ ಅಂತ ಹತ್ತುಬಿಟ್ಟನಂತೆ. ಹೆಂಡತಿಗೆ ರಕ್ಷಣೆ ಕೊಡಲಾಗದೇ ಇರತಕ್ಕಂತಹ ಇದು ಎಂತಹ ಅಸಹಾಯಕತೆ ಅಂತ ಹೇಳ್ತಾನೆ. ನಮ್ಮ ಕಷ್ಟ ದಿನಗಳು ಮುಗಿದು ಇನ್ನು ಕೇವಲ ಕೆಲವು ದಿನಗಳು ಮಾತ್ರ ಇರೋದು. ನಿನ್ನ ಇಷ್ಟ ಮಂತ್ರ ಅದನ್ನು ಜಪ ಮಾಡ್ತಾ ಇರು. 13 ವರ್ಷ ಆಯ್ತಂದರೆ ನೀನೇ ಮಹಾರಾಣಿ. ಏನಾದರೂ ಮಾಡಿ ಇನ್ನು ನೋಡಿದ 15 ದಿನಗಳನ್ನು ತಡುಕೋ ಅಂತ ಸಮಾಧಾನ ಮಾಡಿದ. ಆಗ ಜಯದ್ರಥ ಬಂದಾಗ, ಜಟಾಸುರ ಬಂದಾಗ ನಾನು ನಿಂಗೆ ರಕ್ಷಣೆ ಕೊಡಲಿಲ್ವಾ? ಪ್ರತಿ ಕ್ಷಣದಲ್ಲೂ ಕೂಡ ಕೊನೆಯ ತನಕ ರಕ್ಷಣೆ ಕೊಟ್ಟವನು ಈ ಭೀಮಸೇನ ಎಂಬುದನ್ನು ಮರಿಬೇಡ, ಹಿಂದಿನದೆಲ್ಲ ನೆನೆಸ್ಕೋ ಅಂದಾಗ ದ್ರೌಪದಿ ಹೇಳ್ತಾಳೆ, ಆ ಜಯದ್ರಥ ಜಟಾಸುರರಿಂದ ಪಾರಾಗಿರ್ಬೋದನ್ನು, ಅದನ್ನೆಲ್ಲ ನೆನಪಿಸ್ಕೊಂಡು ಏನು ಪ್ರಯೋಜನ? ಈಗ ಸಮಸ್ಯೆ ಬಂದಿದೆಯಲ್ಲ, ಇದಕ್ಕೆ ಪರಿಹಾರ ಏನು? ಈ ಕೀಚಕನ ಕೈಯಿಂದ ತಪ್ಪಿಸ್ಕೊಳ್ಳೋದು ನನಗೆ ಸಾಧ್ಯವಾಗ್ತಾ ಇಲ್ಲ. ವಿರಾಟನು ಅಸಹಾಯಕ, ನೀವಂತೂ ಅಸಹಾಯಕರೇ. ಹಾಗಾದರೆ ಈ ಹೆಣ್ಣಿಗೆ ರಕ್ಷಣೆ ಕೊಡ್ತಕ್ಕಂಥವ್ರು ಯಾರು? ಈ ಕೀಚಕ ಬೆಳಗಾಗೋದ್ರೊಳಗೆ ಅಪಾಯ ತರಬಹುದು. ಆದ್ದರಿಂದ ಏನಾದರೂ ಮಾಡು ಅಂತಂದಾಗ ಇನ್ನೂ ಹೇಳಲಿಲ್ಲ. ಹೇಳ್ತಾಳಾಗ, ನಾಳೆ ಬೆಳಗ್ಗೆ ಸೂರ್ಯೋದಯವಾಗುವುದನ್ನು ಒಂದೋ ದ್ರೌಪದಿ ನೋಡಬೇಕು, ಇಲ್ಲ ಕೀಚಕ ನೋಡಬೇಕು. ಸೂರ್ಯೋದಯವಾಗುವುದನ್ನು ಬದುಕಿರ್ತಕ್ಕಂಥ ಕೀಚಕ ನೋಡಿದರೆ, ಕೀಚಕನಿಗೆ ಬಲಿಯಾಗೋದಕ್ಕಿಂತ ಗಂಡಂದಿರ ರಕ್ಷಣೆ ನನಗೆ ಸಿಗಲಿಲ್ಲ ಅಂತ ನಾನು ವಿಷಪಾನ ಮಾಡಿಬಿಡ್ತೇನೆ. ನಿನಗೆ ಇದಿಷ್ಟ ಅಂತಾದರೆ ಹೇಳು, ಇಲ್ಲಾದರೆ ಪರಿಹಾರ ತೋರಿಸು ಅಂತೆಲ್ಲ ಆ ಕೀಚಕ ಏನೆಲ್ಲ ಹೇಳಿದ್ದ ಅದೆಲ್ಲವನ್ನು ಕೂಡ ಹೇಳ್ತಾಳೆ. ಹಾಗಾದರೆ
ನಾನೇನು ಮಾಡ್ಬೇಕು ಹೇಳು ಅಂತಂತಾಳೆ ದ್ರೌಪದಿ. ನೀ ನಾನು ನೇರವಾಗಿ ಕೀಚಕನ ಹತ್ರ ಹೋರಾಡಲಿಕ್ಕೆ ಆಗೋದಿಲ್ಲ ಅಂತಾನೆ ಭೀಮ. ನೇರವಾಗಿ ಅವನಲ್ಲಿ ಹೋರಾಡಲಿಕ್ಕೆ ಆಗೋದಿಲ್ಲ. ಹಾಗೆ ಹೋರಾಡಿದರೆ ಅನುಮಾನ ಬರುತ್ತೆ. ಈ ಸೈರಂಧ್ರಿಯನ್ನು ಹೀಗೆ ಪೀಡಿಸಿದರೆ ಇವ ಯಾಕೆ ಬರ್ತಾನೆ, ನಮ್ಮಿಬ್ಬರ ಸಂಬಂಧ ತಿಳಿದು ರಹಸ್ಯ ಗೊತ್ತಾಗ್ಬಿಡುತ್ತೆ, ನಾವು ಪಾಂಡವರಂತ ಗೊತ್ತಾಗ್ಬಿಡುತ್ತೆ. ಅದಕ್ಕೋಸ್ಕರ ನೀನು ಅವನಲ್ಲಿ ಹೋಗಿ ಹೇಳು, ನನಗೆ ನಿನ್ನ ಮೇಲೆ ಇಷ್ಟ ಇದೆ, ಆದರೆ 5 ಜನ ಗಂಧರ್ವರ ಹೆದರಿಕೆ ಇದೆ ನನಗೆ, ಅವ್ರಿಗೆ ಗೊತ್ತಾಗ್ಬಿಟ್ರೆ ನನ್ನನ್ನು ಮುಗಿಸೇ ಬಿಡ್ತಾರೆ ಅವರು. ಆದ್ದರಿಂದ ಅರ್ಧರಾತ್ರಿ ಆದ ಮೇಲೆ ಆ ನಾಟ್ಯಶಾಲೆಗೆ ಬಾ, ಯಾರಿಗೂ ಗೊತ್ತಾಗಬಾರ್ದು, ಗಂಧರ್ವ್ರಿಗೆ ಗೊತ್ತಾಗಬಾರ್ದು, ದೀಪ ಇಲ್ಲದೆ ಬಾ ಅಂತ ನೀನು ಆಹ್ವಾನ ಮಾಡು ಅಂತ ಭೀಮ ಹೇಳ್ತಾನೆ. ದ್ರೌಪದಿ ಹಾಗೆ ಮಾಡ್ತಾಳೆ. ಹಾಗೆ ಹೋಗಿ ಹೇಳಿದ್ಲು. ಕೀಚಕನಿಗೆ ಸಂಭ್ರಮೋ ಸಂಭ್ರಮ, ಯಾವಾಗ ರಾತ್ರಿ ಆಗತ್ತೆ ಅಂತ ಕಾಯ್ತಾ ಇದ್ದಾನೆ. ಎಷ್ಟೊತ್ತಿಗೆ ಕತ್ಲಲ್ಲಿ ದ್ರೌಪದಿ ಬರ್ತಾಳೆ ಅಂತ ಕಾಯ್ತಿದ್ದಾನೆ. ಈ ಭೀಮ ರಾತ್ರಿ ಕೀಚಕನನ್ನು ಮುಗಿಸಿ ಬರುವಾಗ ಯಾರಾದರೂ ನೋಡಿದರೂ ಯಾರೋ ಗಂಧರ್ವ ಅಂತ ತಿಳಿಬೇಕಲ್ವಾ. ತನ್ನ ಅಡುಗೆಯವನ ವೇಷದಲ್ಲಿ ಹೋಗ್ಬಿಟ್ರೆ ಅಡುಗೆಯವನೇ ಕೊಂದ ಅಂತ ಆಗತ್ತೆ. ಅದಕ್ಕೋಸ್ಕರ ಆ ವೇಷವನ್ನು ಬಿಟ್ಟು ಬೇರೆ ವೇಷದಲ್ಲಿ ಹೋದ ಅಂತ ಅಷ್ಟೇ. ಒಂದು ವೇಳೆ ತನ್ನ ಆ ಅಡುಗೆಯವನ ವೇಷದಲ್ಲಿ ಹೋದರೆ ಯಾರಾದರೂ ನೋಡಿಬಿಟ್ರೆ ಅವನೋ ಗಂಧರ್ವ ಅಂತ ತಿಳ್ಕೊಳ್ಳೋದಿಲ್ಲ, ಈ ಅಡುಗೆಯವನೇನು ತಿಳ್ಕೊಂಡ್ಬಿಡ್ತಾರೆ, ಅವನೋ ಗಂಧರ್ವ ಬಂದು ಕೊಂದ ಅಂತ ಆಗಬೇಕಲ್ಲ. ಅದಕ್ಕೋಸ್ಕರ ರೂಪಾಂತರ ಮಾಡಿಕೊಂಡು ಹೋದ ಹೊರತು ಅವ ಸೀರೆಯನ್ನು ಉಟ್ಕೊಂಡೇನು ಹೋಗಿಲ್ಲ. ಅಂತೂ ಅಲ್ಲಿಗೆ ಭೀಮ ಹೋದ. ಕೀಚಕಾರಿ ಬಂದಿದ್ದಾನೆ. ಅವರಿಬ್ಬರಿಗೂ ಘೋರವಾಗಿರ್ತಕ್ಕಂತಹ ಭೀಕರವಾಗಿರ್ತಕ್ಕಂಥ ಹೋರಾಟ ಆಯಿತು. ಕೊನೆ ಕೀಚಕನ ನೆತ್ತಿ ನೆಲಕ್ಕೆ ಉರುಳಿಸಿ ಚೆಚ್ಚಿ ಕೊಂದು ಬಿಟ್ಟ ಭೀಮಸೇನ. ಆ ರೀತಿಯಲ್ಲಿ ಕೀಚಕನನ್ನು ಹೊಡೆದು ಉರುಳಿಸಿದ್ದಾನೆ. ಇದೆಲ್ಲ ಆಯಿತು. ಇದೆಲ್ಲ ಆದ ಮೇಲೆ ಆ ಕೀಚಕನ ಹೊಟ್ಟೆ, ಎದೆ ಭಾಗ, ತಲೆ, ಕೈಕಾಲುಗಳನ್ನು ಎಲ್ಲ ಚೆಚ್ಚಿಬಿಟ್ಟಿದ್ದಾನೆ. ಇಡೀ ದೇಹ ಚೆಂಡಿನ ಹಾಗೆ ಆಗಿದೆ. ಅಷ್ಟು ಮಾಡಿ ಏನೂ ಆಗಿಲ್ಲ ಅನ್ನೋ ರೀತಿಯಲ್ಲಿ ಅಡಿಗೆ ಮೇಲೆ ಬಂದು ಮಲ್ಕೊಂಡ್ಬಿಟ್ಟ. ಇನ್ನು ಹಗಲು ಆಗೋ ತನಕ ಈ ಸುದ್ದಿ ಮುಚ್ಚಿಡೋದಕ್ಕಿಂತ ಇನ್ನು ಹೇಳಿಬಿಡೋದು ಒಳ್ಳೆಯದು ಅಂತ ದ್ರೌಪದಿ ಏನು ಮಾಡ್ತಾಳೆ, ಬೊಬ್ಬೆ ಹಾಕ್ತಾಳೆ. ಯಾರಾದರೂ ಬನ್ನಿ, ನನ್ನ ಗಂಡಂದಿರು ಗಂಧರ್ವರು ಬಂದು ಕೀಚಕನ ಕೊಂದಿದ್ದಾರೆ ಅಂತ ಕೂಗಿಬಿಡ್ತಾಳೆ. ಕೀಚಕನಿಗೆ 105 ಜನ ತಮ್ಮಂದಿರು. ಕೀಚಕರು ಅಂತ ಹೇಳೋದು ಅದಕ್ಕೆ ಅವನೊಬ್ಬನೇ ಅಲ್ಲ, ಎಲ್ರಿಗೂ ಇವನು ಹಿರಿಯ, ಇವ ಸತ್ತವ. ಒಟ್ಟು 105 ಜನ ತಮ್ಮಂದಿರು. ಅವರೆಲ್ಲರೂ ಈ ವಿರಾಟನ ಮನೆಯಲ್ಲೇ ಇದ್ದಾರೆ ಊಟಕ್ಕೆ. ಅವರೆಲ್ಲ ದೀಪ ಹಿಡಿದು ಬಂದು ನೋಡ್ತಾರೆ. ಹೌದು, ಯಾರೋ ಗಂಧರ್ವರೇ ಬಂದು ಕೊಂದಿದ್ದಾರೆ, ಮನುಷ್ಯರು ಕೊಂದ ಹಾಗೆ ಅಂತೂ ಇಲ್ಲ. ಇದು ಒಂದು ಮುದ್ದೆ, ತಲೆ, ಕೈಕಾಲು ಏನೂ ಕಾಣಿಸ್ತಾ ಇಲ್ಲ. ಆ ಥರ ಕೊಂದಿದ್ದಾರೆ ಅಂದರೆ ಯಾವನೋ ಗಂಧರ್ವನೇ ಬಂದು ಕೊಂದಿದ್ದಾನೆ ಅಂತ. ಕೀಚಕನ ಕೈಯಲ್ಲಿದೆ, ಕಾಲಲ್ಲಿದೆ, ತಲೆಯಲ್ಲಿದೆ, ಏನೂ ಕಾಣ್ತಾ ಇಲ್ಲ ಹುಡುಕಿದರೆ. ಅಷ್ಟು ಭಯಾನಕವಾಗಿ ಗಂಧರ್ವರು ಕೊಂದಿದ್ದಾರೆ ಅಂತೆಲ್ಲ ಅಂದ್ಕೊಂಡು ಆ ಮಧ್ಯರಾತ್ರಿಯಲ್ಲಿ ಆ ತಮ್ಮಂದಿರೆಲ್ಲ ಒಟ್ಟು ಸೇರಿ ಸಂಸ್ಕಾರವನ್ನು ಮಾಡ್ತಾರೆ. ಈ ಸೈರಂಧ್ರಿಯಿಂದಾಗಿ ಸತ್ತಿದ್ದಾನೆ ನಮ್ಮಣ್ಣ. ಆದ್ದರಿಂದ ಸತ್ತೋಗಿರ್ತಕ್ಕಂತಹ ಆ ನಮ್ಮಣ್ಣ ಕೀಚಕನಿಗೆ ಸಂತೋಷ ಆಗಬೇಕಾದ್ರೆ ಈ ದ್ರೌಪದಿಯೊಂದಿಗೆ ಅವನನ್ನು ಸುಡಬೇಕು ಅಂತ. ಬರೀ ಕೀಚಕನನ್ನು ಸುಡೋದಲ್ಲ, ಆ ಕೀಚಕನ ಪಾರ್ಥಿವ ಶರೀರದೊಂದಿಗೆ ದ್ರೌಪದಿಯನ್ನು ಸುಡಬೇಕು ಅಂತ ಕೀಚಕನೊಂದಿಗೆ ಕಟ್ಟಿ ಹಾಕಿ ಸ್ಮಶಾನಕ್ಕೆ ಒಯ್ತಾರೆ. ದ್ರೌಪದಿ ಏನು ಗಾಬರಿಗೊಳ್ಳಲಿಲ್ಲ. ಅಂತ ಅದ್ಭುತವಾದ ನಡತೆ ಅವಳು. ಬೆಳಗಾಗುತ್ತಲೇ ಸೈರಂಧ್ರಿಯ ಗಂಧರ್ವನಿಂದ ಕೀಚಕನ ಸಂಹಾರ ಆಯಿತು ಅಂತೆಲ್ಲ ಊರೆಲ್ಲ ಹಬ್ಬಿತು. ಕೀಚಕನ ತಮ್ಮಂದಿರು
ಶಿವನ ವರದಿಂದ ಅವಧ್ಯರಾಗಿರತಕ್ಕಂತಹ 105 ಮಂದಿ ಉಪಕೀಚಕರು ಕೋಪಗೊಂಡು ಕೀಚಕನ ಶವದೊಂದಿಗೆ ದ್ರೌಪದಿಯನ್ನು ಬಂಧಿಸಿ ಜೀವಂತವಾಗಿ ಸುಡ್ಲಿಕ್ಕೆ ಕೊಂಡೊಯ್ದಿದ್ದಾರೆ ಅಂತೆಲ್ಲ ಸುದ್ದಿ ಆಯಿತು. ಆಗ ದ್ರೌಪದಿ ಭೀಮನೊಟ್ಟಿಗೆ ಏನು ಒಪ್ಪಂದ ಮಾಡಿಕೊಂಡ ಹಾಗೆ ಗಂಧರ್ವ ಅವನು ಭೀಮನನ್ನು ಹೇಳ್ತಾಳೆ, ಗಂಧರ್ವ ಅಂತ ಕರೀತಾರೆ, ಕರೆದು ನಾನು ರಕ್ಷಣೆ ಮಾಡು ಅಂತ ಕೊಡ್ತಾಳೆ. ಹಾಗೆ ಭೀಮ ಅಲ್ಲಿಗೆ ಬಂದು ದೊಡ್ಡ ಮರವನ್ನು ಕಿತ್ತಿ ಹಿಡ್ಕೊಂಡು ಬಂದು ಆ ಎಲ್ಲ ಕೀಚಕರನ್ನು ಕೊಂದುಬಿಡ್ತಾನೆ. ಆ ಬರ್ತಾ ಇರತಕ್ಕಂತಹ ಗಂಧರ್ವನ ನೋಡಿ ಭೀಮನ ನೋಡಿ ಇವರು ಹೆಣ ಬಿಟ್ಟು ಅಲ್ಲಿಂದ ಓಡ್ಲಿಕ್ಕೆ ಶುರು ಮಾಡ್ತಾರೆ. ಎಲ್ಲ ತಮ್ಮಂದಿರು ಅವರನ್ನು ಬೆನ್ನಟ್ಟಿಕೊಂಡು ಹೋಗಿ ಅವರೆಲ್ಲರನ್ನು ನಾಶ ಮಾಡಿಬಿಡ್ತಾನೆ. ಇಂತಹ ಒಂದು ಪ್ರಸಂಗ ಆ ಅರಮನೆಯಲ್ಲಿ ರಾತ್ರಿ ಬೆಳಗಾಗೋದ್ರೊಳಗೆ ನಡೆದು ಹೋಗ್ತದೆ. ಇಷ್ಟೆಲ್ಲ ಆಗಿ ಆಮೇಲೆ ದ್ರೌಪದಿ ಹೇಳ್ತಾಳೆ, ನನ್ನ ರಕ್ಷಣೆ ನೀಡಿದಂತಹ ಗಂಧರ್ವ ರಾಜನಿಗೆ ನಮಸ್ಕಾರ ಅಂತ ಹೇಳ್ತಾಳೆ. ಬಂದವನು ಭೀಮ, ಕೊಂದವನು ಭೀಮ, ಯಾರು ಏನು ಗೊತ್ತಿಲ್ಲ. ಒಬ್ಬ ಗಂಧರ್ವ ಬಂದ, ಕೀಚಕನ ಸಂಹಾರ ಮಾಡಿದ. ಅಂತಹ ಕೀಚಕನೊಂದಿಗೆ ದ್ರೌಪದಿಯನ್ನು ಸುಡ್ಲಿಕ್ಕೆ ಹೊರಟತಕ್ಕಂತಹ ಉಪಕೀಚಕರನ್ನು ಕೂಡ ಆ ಗಂಧರ್ವನೇ ನಾಶ ಮಾಡಿದ ಅಂತ ಸುದ್ದಿ ಹಬ್ಬುತ್ತದೆ. ಹೀಗೆ ಒಂದು ವೇಷಾಂತರದಲ್ಲಿದ್ದಂತಹ ಪಾಂಡವರು ವಿರಾಟ ನಗರಿಯಲ್ಲಿ ಈ ಕೀಚಕನಂತಹ ಒಬ್ಬ ದುಷ್ಟನ ಸಂಹಾರ ಮಾಡಿದಂತಹ ಪ್ರಸಂಗವನ್ನು ಈ ಪದ್ಯದಲ್ಲಿ ಸಂಗ್ರಹ ಮಾಡ್ತಾರೆ. ಅಥೈಷ ವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯು ಪ್ರಭವಸ್ಸುತೇಜಾಃ ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರ ಕಿಲ ಕೀಚಕೌಘಂ. ಅಥ ಏಷಃ ವೇಷಾಂತರ ಭಸ್ಮಲೀನಃ ಕ್ರಮೇಣ ವಾಯುಪ್ರಭವಃ ಸುತೇಜಾಃ ವೃದ್ಧಾಖಿಲಾಶಂ ಮುಖರಂ ಪ್ರಚಂಡಂ ಭಸ್ಮೀಚಕಾರ ಅಖಿಲ ಕೀಚಕೌಘಾನ್. ವಾಯುಪ್ರಭವಃ ವಾಯುದೇವರ ಮಗನಾದ ಏಷಃ ಈ ಭೀಮಸೇನ ದೇವರು. ಅಥ ವನವಾಸವು ಮುಗಿದ ತರುವಾಯ ವೇಷಾಂತರ ಭಸ್ಮಲೀನಃ ವೇಷಾಂತರ ಬೇರೆಯಾದ ಅಡಿಗೆಯವನ ವೇಷವೆಂಬ ಭಸ್ಮ ಬೂದಿಯಿಂದ ಲೀನಃ ಅಡಗಿದವರಾಗಿ ಕ್ರಮೇಣ ಯುದ್ಧದ ರೀತಿಯಿಂದ ಸುತೇಜಾಹ ಅತ್ಯಂತ ಪರಾಕ್ರಮವುಳ್ಳವರಾಗಿ ವೃದ್ಧ ತಡೆಯಲ್ಪಟ್ಟ ಅಖಿಲಾಶಂ ವೃದ್ಧಾಖಿಲಾಶಂ ವೃದ್ಧ ತಡೆಯಲ್ಪಟ್ಟ ಅಖಿಲಾಶಂ ಎಲ್ಲರ ಜಯಾಶಯುಳ್ಳ ಮುಖರಂ ವಿಚಾರ ಮಾಡದೆ ಮಾತನಾಡುವ ಪ್ರಚಂಡಂ ಅತ್ಯಂತ ಕಠಿಣರಾದ ಅಖಿಲ ಕೀಚಕೌಘಂ ಎಲ್ಲ ಕೀಚಕರ ಸಮೂಹವನ್ನು ಭಸ್ಮೀಚಕಾರ ಸುಟ್ಟುಕೊಂದ್ರು. ಬೂದಿ ಮುಚ್ಚಿರತಕ್ಕಂತಹ ಬೆಂಕಿ ನೋಡಲಿಕ್ಕೆ ಬರೀ ಬೂದಿ ಅಂತ ಅನಿಸುತ್ತೆ. ಗಾಳಿ ಬೀಸಿದಾಗ ಅದು ಪ್ರಜ್ವಲಿಸಿ ಉರಿತದೆ. ಆ ಬೆಂಕಿ ಎಲ್ಲ ದಿಕ್ಕುಗಳಿಗೆ ಹಬ್ಬುತ್ತದೆ. ಹೀಗೆ ಗಾಳಿಯಿಂದ ಹಾರಲ್ಪಟ್ಟಂತಹ ಬೆಂಕಿ ಆ ಕಾಡನ್ನು ಸುಡುತ್ತೆ. ಕಾಡಿನಲ್ಲಿ ಈ ಶಬ್ದ ಮಾಡತಕ್ಕಂತಹ ಬಿದಿರಿನ ಮೆಳೆ ಇರ್ತದೆ, ಬಿದಿರಿನ ವೃಕ್ಷಗಳು. ಗಾಳಿ ಬೀಸಿದಾಗ ಒಂದಕ್ಕೊಂದು ತಿಕ್ಕಾಡಿ ಬೆಂಕಿ ಬರುತ್ತೆ. ಆ ಬೆಂಕಿ ಬಂದಾಗ ಆ ಬೆಂಕಿ ಆ ಬಿದಿರು ಮೆಳೆಯನ್ನು ಸುಟ್ಟು ಹಾಕತ್ತೆ, ಬಿದಿರಿನ ಮರವನ್ನು ಸುಟ್ಟು ಹಾಕತ್ತೆ, ಅಕ್ಕಪಕ್ಕದಲ್ಲಿರತಕ್ಕಂತಹ ಮರಗಳನ್ನು ಸುಟ್ಟು ಹಾಕತ್ತೆ. ಕಾಡಿಗೆ ಹೆಚ್ಚಲ್ಲಿ ಬೆಂಕಿ ಹುಟ್ಟೋದು ಹಾಗೆ. ಆ ಬಿದಿರು ಮೆಳೆಗಳು ಒಂದಕ್ಕೊಂದು ತಿಕ್ಕಾಡಿದಾಗ ಬೆಂಕಿ ಬರುತ್ತೆ. ಅಂತಹ ಬೆಂಕಿಯಿಂದ ಆ ಇಡೀ ಕೀಚಕಗಳು, ಕೀಚಕ ಅಂದರೆ ಅದೇ ಬಿದಿರು ಮೆಳೆ, ಬಿದಿರಿನ ಬೊಂಬುಂಟಲ್ಲ, ಅದು ಆ ವೃಕ್ಷಕ್ಕೆ ಕೀಚಕ ಅಂತ ಹೇಳೋದು ಸಂಸ್ಕೃತದಲ್ಲಿ. ಇಲ್ಲಿ ಕೀಚಕಕ್ಕೆ ಎರಡು ಅರ್ಥ. ಕೀಚಕ ಹೋಗ ಅಂದರೆ ಕೀಚಕರ ಗುಂಪು, ಕೀಚಕ ಮರಗಳು ಈ ಬಿದಿರು ಮೆಳೆ, ಅವುಗಳನ್ನು ಭಸ್ಮೀಚಕಾರ. ಆ ಕಾಡಿನಲ್ಲಿ ಹೊತ್ತಿದಂತಹ ಬೆಂಕಿ ವಾಯುಪ್ರಭವ ಗಾಳಿ ಬೀಸಿದಾಗ
ಹರಡಿದಂತಹ ಬೆಂಕಿ ಇಡೀ ಕಾಡನ್ನು, ಆ ಕಾಡಿರತಕ್ಕಂತಹ ಕೀಚಕೌಘ, ಅಖಿಲ ಕೀಚಕೌಘ, ಅತ್ಯಂತ ಕಠಿಣವಾಗಿರುವಂಥದ್ದು, ಅತ್ಯಂತ ಕಠಿಣವಾಗಿರತಕ್ಕಂತಹ ಬಿದಿರು ಮೆಳೆ, ಆ ಮರಗಳ ಸಮೂಹವನ್ನು ಆ ಬೆಂಕಿಯು ಕೊಂದ ಹಾಗೆ. ಯಾವ ಬೆಂಕಿ? ಬೂದಿ ಮುಚ್ಚಿದ ಕೆಂಡದ ಹಾಗೆ, ಬೂದಿ ಮುಚ್ಚಿದ ಕೆಂಡದಂತಹ ಇರತಕ್ಕಂತಹ ಬೆಂಕಿ ಗಾಳಿ ಬೀಸಿದಾಗ ಆ ಬೆಂಕಿಯೆಲ್ಲ ಹರಡಿಕೊಂಡು ಆ ಕಾಡಿರ್ತಕ್ಕಂತಹ ಬಿದಿರು ಮೆಳೆಗಳನ್ನೇ ಸುಟ್ಟು ಹಾಕುವ ಹಾಗೆ, ಬಿದಿರಿನ ವೃಕ್ಷ ಸಮೂಹವನ್ನೇ ಸುಟ್ಟು ಹಾಕುವ ಹಾಗೆ ಇವನು ಕೂಡ ವೇಷಾಂತರ ಭಸ್ಮಲೀನಃ, ಆ ಬೆಂಕಿ ಭಸ್ಮದಿಂದ ಮುಚ್ಚಿಕೊಂಡ ಹಾಗೆ ಇವನು ಕೂಡ ವೇಷಾಂತರದಿಂದ ಮುಚ್ಚಿಕೊಂಡಿದ್ದಾನೆ, ಮತ್ತೊಂದು ವೇಷಧಾರಣ ಮಾಡಿದ್ದಾನೆ. ವೇಷಾಂತರ, ಅಡುಗೆಯವನ ವೇಷವನ್ನು ತೊಟ್ಟುಕೊಂಡಿರತಕ್ಕಂತಹ ಭೀಮ, ಆ ಬೆಂಕಿ ಗಾಳಿಯಿಂದಾಗಿ, ವಾಯುಪ್ರಭವ, ಗಾಳಿಯಿಂದಾಗಿ ಅದು ಜಾಜ್ವಲ್ಯಮಾನವಾಗಿ ಉರಿಯುತ್ತಾ ಪ್ರಚಂಡವಾಗಿರತಕ್ಕಂತಹ ಬೆಂಕಿ ಆ ಎಲ್ಲ ಬಿದಿರು ಮೆಳೆಯ ಸಮೂಹಗಳನ್ನು ಸುಟ್ಟು ಹಾಕುವ ಹಾಗೆ ವೇಷಾಂತರ ಭಸ್ಮಲೀನಃ, ಸೂದನ ವೇಷವನ್ನು ತೊಟ್ಟಿರತಕ್ಕಂತಹ ವಾಯುಪ್ರಭನಾಗಿರತಕ್ಕಂತಹ ಭೀಮಸೇನ ದೇವರು ಅವರು ಅತ್ಯಂತ ಪರಾಕ್ರಮವುಳ್ಳವರಾಗಿ ಈ ಅಖಿಲ ಕೀಚಕೌಘಂ 106 ಜನ, ಕೀಚಕನನ್ನು ಸೇರಿ 106, ಅವನೊಬ್ಬ ಪ್ರಧಾನ, ಉಳಿದವರು 105 ಕೀಚಕರು. ಯಾವ ಕೀಚಕನ ಶವ ಸಂಸ್ಕಾರವನ್ನು ಮಾಡಲಿಕ್ಕೆ ದ್ರೌಪದಿಯನ್ನು ಕಟ್ಟಿ ಹಾಕೊಂಡು ಹೋಗಿದ್ರೋ ಅಂತಹ 105 ಕೀಚಕರನ್ನು ಇವ ಸುಟ್ಟು ಹಾಕಿದ ಅಂತ ಈ ಶ್ಲೋಕ ತಾತ್ಪರ್ಯ. ವಾಯುಪ್ರಭವ, ವಾಯುದೇವರ ಮಗನಾದ ಏಷಃ, ಈ ಭೀಮಸೇನ ದೇವರು, ಅಥ ವನವಾಸ ಮುಗಿದ ತರುವಾಯ, ವೇಷಾಂತರ ಭಸ್ಮಲೀನಃ, ಅಡಿಗೆಯವರ ವೇಷಾಂತರ, ಬೇರೆಯಾದ ವೇಷ, ಅಡಿಗೆಯವನ ವೇಷವೆಂಬ ಭಸ್ಮ ಬೂದಿಯಿಂದ ಲೀನಃ ಅಡಗಿದವರಾಗಿ, ಕ್ರಮೇಣ ಯುದ್ಧದ ರೀತಿಯಿಂದ ಸುತೇಜಾಹ ಅತ್ಯಂತ ಪರಾಕ್ರಮವುಳ್ಳವರಾಗಿ, ವೃದ್ಧಾಖಿಲಾಶಂ ತಡೆಯಲ್ಪಟ್ಟ ಅಖಿಲಾಶಂ ಅಖಿಲ ಎಲ್ಲರ ಜಯಾಶಯುಳ್ಳ, ಅವರೆಲ್ಲ ಗೆಲ್ಲಬೇಕು ಅಂತಿದ್ರು, ದ್ರೌಪದಿಯನ್ನು ಸುಟ್ಟು ಹಾಕಬೇಕು, ತಾವು ಗೆಲ್ಲಬೇಕು ಅಂತಿದ್ರು, ಅಂತಹ ಅಖಿಲಾಶಂ ಎಲ್ಲರ ಜಯಾಶಯುಳ್ಳಂತಹ ಮುಖರಂ ಪ್ರಚಂಡಂ ವಿಚಾರ ಮಾಡದೆ ಮಾತಾಡ್ತಕ್ಕಂಥವರು, ಅಂತಹ ಪ್ರಚಂಡಂ ಅತ್ಯಂತ ಕಠಿಣರಾಗಿರ್ತಕ್ಕಂತಹ ಅಖಿಲ ಕೀಚಕೌಘಂ, ಆ ಬಿದಿರು ಮೆಳೆಗಳು ಮಾತಾಡ್ತವೆ, ಅಂದರೆ ಅವು ಸದ್ದು ಮಾಡ್ತಾ ಇದ್ದಾವೆ, ಅದರ ಒಳಗೆ ಟೊಳ್ಳಲ್ಲ, ಆ ಟೊಳ್ಳೊಳಗೆ ಗಾಳಿ ಹೋದಾಗ ಒಂದು ಸದ್ದು ಬರ್ತದೆ. ಸಕೀಚಕೈಹಿ ಮಾರುತ ಪೂರ್ಣ ರಂಧ್ರೈಹಿ ಅಂತ ಕಾಳಿದಾಸನ ವರ್ಣನೆ ಮಾಡ್ತಾನೆ. ಅದರೊಳಗೆ ಗಾಳಿ ಹೋದಾಗ ಶಬ್ದ ಬರ್ತದೆ. ಅದಕ್ಕೋಸ್ಕರ ಅದನ್ನು ಕೊಳಲಿಗೆ ಬಳಸೋದು. ಕೊಳಲಿಗೆ ಆ ಬಿದಿರನ್ನ ಯಾಕೆ ಬಳಸೋದು ಅಂದರೆ, ಆ ಬಿದಿರಿನ ಒಳಗೆ ಟೊಳ್ಳು ಇರುತ್ತಲ್ಲ, ಅದರೊಳಗೆ ಗಾಳಿ ಹೋದಾಗ ಒಂದು ಶಬ್ದ ಬರ್ತದೆ. ಅದನ್ನು ಇಲ್ಲಿ ಮುಖರಂ ಅಂತ ಹೇಳ್ತಾರೆ, ಶಬ್ದ ಮಾಡತಕ್ಕಂಥ ಮುಖರಂ. ಬಿದಿರು ಮೆಳೆಗಳು ಗಾಳಿ ಬಂದಾಗ ಸದ್ದು ಮಾಡೋದು, ಇವರು ಮುಖರಂ ಅಂದರೆ ವಿಚಾರ ಮಾಡದೆ ಮಾತಾಡೋದು, ಈ ಉಪಕೀಚಕರು. ಅಂತಹ ವಿಚಾರ ಮಾಡದೆ ಮಾತನಾಡ್ತಕ್ಕಂತಹ ಪ್ರಚಂಡಂ ಅತ್ಯಂತ ಕಠಿಣವಾದ, ಅವರು ಕೂಡ ಕಠಿಣರು, ಇದು ಕೂಡ ಬಹಳ ಕಠಿಣ, ಬಿದಿರು ಮೆಳೆ ಬಹಳ ಗಟ್ಟಿ ಅದು. ಅಂತಹ ಅಖಿಲ ಕೀಚಕೌಘಂ, ಆ ಬಿದಿರು ಮೆಳೆಗಳ ಸಮೂಹವನ್ನು ಬೆಂಕಿಯು ನಾಶ ಮಾಡುವಂತೆ ಭಸ್ಮೀಚಕಾರ, ಸುಟ್ಟರು ಅಂದರೆ ಕೊಂದರು ಅಂತ ಅರ್ಥ. ಹೀಗೆ ಕೀಚಕನ ಸಂಹಾರದ ಪ್ರಸಂಗ ಇದು ವಿರಾಟನಗರಲ್ಲಿ ನಡೀತು. ಆ ವಿಚಾರವನ್ನು ಇಲ್ಲಿ ಸಂಗ್ರಹ ಮಾಡ್ತಾ ಇದ್ದಾರೆ. ಇನ್ನೊಮ್ಮೆ ಅರ್ಥವನ್ನು ಹೇಳಿ ಪಾಠವನ್ನು ಮುಗಿಸ್ತೇನೆ. ಅಥ ವಾಯುಪ್ರಭವ, ವಾಯುದೇವರ ಮಗನಾದ ಏಷಃ ಈ ಭೀಮಸೇನ ದೇವರು, ಅಥ ವನವಾಸವು ಮುಗಿದ ನಂತರ ವೇಷಾಂತರ ಭಸ್ಮಲೀನಃ, ವೇಷಾಂತರ ಬೇರೆಯಾದ ವೇಷ ಅಂದರೆ ಅಡುಗೆಯವನ ವೇಷವೆಂಬ ಭಸ್ಮ ಬೂದಿಯಿಂದ ಲೀನಃ ಅಡಗಿದವರಾಗಿ, ಕ್ರಮೇಣ ಯುದ್ಧದ ರೀತಿಯಿಂದ ಸುತೇಜಾಹ ಅತ್ಯಂತ ಪರಾಕ್ರಮವುಳ್ಳವರಾಗಿ, ವೃದ್ಧಾಖಿಲಾಶಂ ತಡೆಯಲ್ಪಟ್ಟ ಎಲ್ಲ ಆ ಉಪಕೀಚಕರ ಗೆಲ್ಲಬೇಕೆಂಬ ಆಸೆಯನ್ನು ತಡೆದ ಅಂತ ಅರ್ಥ. ಅಂತಹ ಮುಖರಂ ವಿಚಾರ ಮಾಡದೆ ಮಾತನಾಡ್ತಕ್ಕಂತಹ, ಪ್ರಚಂಡಂ ಅತ್ಯಂತ ಕಠಿಣರಾದ, ಅಖಿಲ ಕೀಚಕೌಘಂ ಎಲ್ಲ ಕೀಚಕರ ಸಮೂಹವನ್ನು, ಬಿದಿರು ಮೆಳೆಗಳ ಸಮೂಹವನ್ನು ನಾಶ ಮಾಡುವಂತೆ ಭಸ್ಮೀಚಕಾರ ಸುಟ್ಟು ಹಾಕಿದರು. ಹೀಗೆ ಅಜ್ಞಾತವಾಸದ ಕೊನೆಯಲ್ಲಿ ನಡೆತಕ್ಕಂತಹ ಈ ಒಂದು ವಿಚಾರವನ್ನು ಇಲ್ಲಿ ಸಂಗ್ರಹ ಮಾಡ್ತಾ
ಭೀಮಸೇನ್ ದೇವರ ಚರಿತ್ರೆಯನ್ನು ಮುಗಿಸುವ ಹಂತಕ್ಕೆ ಕವಿಗಳು ಬರ್ತಾ ಇದ್ದಾರೆ. ಇನ್ನೊಂದು 2 ಅಂಶಗಳನ್ನು ಮುಂದಿನ 2 ಪದ್ಯಗಳಲ್ಲಿ ತಿಳಿಸಿ ಭೀಮಾವತಾರದ ಚರಿತ್ರೆಯನ್ನು ಮುಗಿಸಿ ಮುಂದೆ ಮಧ್ವಾಚಾರ್ಯ ಅವತಾರದ ಹಿನ್ನೆಲೆಯನ್ನು ವರ್ಣಿಸ್ತಾ ಹೋಗ್ತಾರೆ. ಅದನ್ನು ಮುಂದಿನ ಪಾಠಗಳಲ್ಲಿ ನೋಡೋಣ ಅಂತ ಹೇಳ್ತಾ ಈ ದಿನದ ಪಾಠವನ್ನು ಸಮಾಪ್ತಿಗೊಳಿಸ್ತೇನೆ. ಶ್ರೀಕೃಷ್ಣಾರ್ಪಣಮಸ್ತು. ಧನ್ಯವಾದಗಳು.